ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುತ್ತಿರುವ ಮೇ 25ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಸುದ್ದಿ ವಿಶ್ಲೇಷಣೆಗೂ ಮುನ್ನ ಒಂದು ಪ್ರಕಟಣೆ ಇದೆ. ಲಾ ಎಕ್ಸಲೆನ್ಸ್ IAS ವತಿಯಿಂದ 2021ನೇ ಸಾಲಿನ ಪ್ರಿಲಿಮ್ಸ್ ಕಮ್ ಮೇನ್ಸ್ ಬ್ಯಾಚ್ ಅನ್ನು ಆನ್ಲೈನ್ ಲೈವ್ ಜನರಲ್ ಸ್ಟಡೀಸ್ ಕ್ಲಾಸಸ್ ಅನ್ನು ಪ್ರಾರಂಭಿಸಲಾಗಿದೆ. ನೋಂದಾಯಿಸಿಕೊಳ್ಳಲು ಇಚ್ಛಿಸುವಂತವರು ಈ ಕೆಳಕಂಡ ನಂಬರ್ಸ್ಗಳನ್ನು ಕಾಂಟ್ಯಾಕ್ಟ್ ಮಾಡಬಹುದಾಗಿದೆ. ಹಿಂದಿನ ದಿನ ನಾವು ಕೇಳಿದಂಥ ಪ್ರಿಲಿಮ್ಸ್ ಪ್ರಾಕ್ಟೀಸ್ ಕ್ವಶನ್ಸ್ಗಳಿಗೆ ಉತ್ತರಗಳನ್ನು ನೋಡೋಣ. ಮೊದಲ ಪ್ರಶ್ನೆಯಲ್ಲಿ ನಾವು ಕೇಳಿದ್ದು ಇದೊಂದು ಮ್ಯಾಪ್ ಬೇಸ್ಡ್ ಪ್ರಶ್ನೆಯಾಗಿದ್ದು, ಅರೇಂಜ್ ದಿ ಫಾಲೋಯಿಂಗ್ ಚೈನೀಸ್ ಕ್ಲೇಮ್ಡ್ ಟೆರಿಟರೀಸ್ ಇನ್ ಆರ್ಡರ್ ಫ್ರಮ್ ಈಸ್ಟ್ ಟು ವೆಸ್ಟ್ ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿದ್ವಿ. ಇಲ್ಲಿ ಚೀನಾದವರು ತನ್ನ ಟೆರಿಟರಿ ಅಂತ ಹೇಳಿ ಕ್ಲೈಮ್ ಮಾಡ್ತಿರುವಂಥ ಈ ಕೆಳಗಿನ ಪ್ರದೇಶಗಳನ್ನು ಪೂರ್ವದಿಂದ ಪಶ್ಚಿಮಕ್ಕೆ ನಾವು ಗುರುತಿಸಬೇಕಾಗುತ್ತೆ. ಇಲ್ಲಿ ನೀಡಿರ್ತಕ್ಕಂಥದ್ದು ತೈವಾನ್, ಹಾಂಗ್ಕಾಂಗ್, ಮೆಕೋ ಮತ್ತು ಟಿಬೆಟ್. ಇಲ್ಲಿ ನಾವು ನೋಡ್ತಾ ಹೋದರೆ ಮೊದಲಿಗೆ ನಮಗೆ ತೈವಾನ್ ಪೂರ್ವ ಭಾಗದಲ್ಲಿ ಇರುವಂಥದ್ದು, ನಂತರದಲ್ಲಿ ಹಾಂಗ್ಕಾಂಗ್ ಬರುತ್ತೆ, ಅದರ ನಂತರದಲ್ಲಿ ಮೆಕಾ ಬರುತ್ತೆ ಮತ್ತು ಟಿಬೆಟ್ ಈ ಪ್ರದೇಶದಲ್ಲಿ ಬರೋದ್ರಿಂದಾಗಿ ಆಪ್ಷನ್ ಎ 1, 2, 3, 4 ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆಯಲ್ಲಿ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ GDP ಅಂತ ಕೇಳ್ತಾ ಇದ್ದಾರೆ. GDP ಅಂತ ಅಂದ್ರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಹೇಳಿ, ಅಂದ್ರೆ ನಮ್ಮದೇ ಆದಂತ ಭಾರತೀಯ ಟೆರಿಟರಿಯಲ್ಲಿ ನಮ್ಮ ದೇಶದಲ್ಲಿ ಒಟ್ಟಾರೆಯಾಗಿ ಒಂದು ವರ್ಷದಲ್ಲಿ ಉತ್ಪಾದನೆಯಾಗುವಂತ ಎಲ್ಲಾ ಸರಕು ಮತ್ತು ಸೇವೆಗಳನ್ನ ಒಳಗೊಂಡಂತೆ ಅವುಗಳಿಗೆ ಒಂದು ಎಕನಾಮಿಕ್ ವ್ಯಾಲ್ಯೂ ಅನ್ನ ನೀಡಿ ಇದು ನಮ್ಮ ದೇಶದ GDP ಅಂತ ಹೇಳಿ ನಾವು ಗುರುತಿಸುವಂತದ್ದು. ಈ ರೀತಿಯಾಗಿ GDPಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ ಅನ್ನೋದನ್ನು ನಾವಿಲ್ಲಿ ಗುರುತಿಸಬೇಕಾಗುತ್ತೆ. ಮೊದಲ ಹೇಳಿಕೆ ಹೇಳುತ್ತೆ, ವೆನ್ ದ ಇನ್ಫ್ಲೇಷನ್ ಈಸ್ ಹೈಯರ್ ದ ನಾಮಿನಲ್ GDP would be lower than that of real GDP ಅಂತ ಹೇಳಿ. ಇಲ್ಲಿ ಇನ್ಫ್ಲೇಷನ್ ಅಂತ ಅಂದ್ರೆ ಹಣದುಬ್ಬರ ಅಂತ ಹೇಳಿ. ಈ ಹಣದುಬ್ಬರ ಏನಾದರೂ ಹೆಚ್ಚಾಗಿದ್ರೆ ನಾಮಿನಲ್ GDP ಅನ್ನುವಂಥದ್ದು ರಿಯಲ್ GDPಗಿಂತ ಕಡಿಮೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಮೊದಲಿಗೆ ನಾವು ನಾಮಿನಲ್ GDP ಅಂದ್ರೇನು, ರಿಯಲ್ GDP ಅಂದ್ರೇನು ಅಂತ ತಿಳ್ಕೊಳ್ಬೇಕಾಗುತ್ತೆ. ರಿಯಲ್ GDP ಅಂತ ಅಂದ್ರೆ ಒಂದು ಬೇಸ್ ಇಯರ್ ಅನ್ನ ನಾವು ಕನ್ಸಿಡರ್ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಮಾನ್ಸೂನ್ ಮಳೆ ಎಲ್ಲ ಆಗಿದ್ದಂಥ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಆಗಿರ್ತಕ್ಕಂಥ ಉತ್ಪಾದನೆ ಏನಿದೆ ಮತ್ತು ಸರಕು ಮತ್ತು ಸೇವೆಗಳ ಒಟ್ಟಾರೆ ಉತ್ಪಾದನೆಯನ್ನ ಕನ್ಸಿಡರ್ ಮಾಡಿಕೊಂಡು ಆಗಿನ ಬೆಲೆಯನ್ನ ನಾವು ರಿಯಲ್ GDP ಅಂತ ಹೇಳಿ ಈ ವರ್ಷಕ್ಕೆ ನಾವು ಕನ್ಸಿಡರ್ ಮಾಡಿರ್ತೇವೆ. ಮುಂದಿನ ವರ್ಷದ GDPಯನ್ನ ಕ್ಯಾಲ್ಕುಲೇಟ್ ಮಾಡುವಂತ ಸಂದರ್ಭದಲ್ಲಿ ಈಗಿನ ವರ್ಷದ ಒಂದು ವಸ್ತುವಿನ ಬೆಲೆ ಏನಾದ್ರೂ ಹೆಚ್ಚಾಗಿದ್ರೂ ಸಮೇತ ನಾವು ಹೆಚ್ಚಾಗಿರುವಂತ ಬೆಲೆಯನ್ನ ತಗೊಳ್ಳದೆ ಹಿಂದಿನ ವರ್ಷದಲ್ಲಿ ನಾವು ಆ ವಸ್ತುಗೆ ಏನು ಬೆಲೆಯನ್ನ ಕಟ್ಟಿದ್ವಿ ಅದೇ ಬೇಸ್ ಇಯರ್ ಪ್ರೈಸಸ್ ನಲ್ಲಿ ನಾವು ಅದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದನ್ನ ನಾವು ರಿಯಲ್ GDP ಅಂತ ಕರೀತೇವೆ. ಉದಾಹರಣೆ ಸಹಿತ ನಾವು ನೋಡೋದಾದ್ರೆ 2019ರಲ್ಲಿ 100 kg ಭತ್ತವನ್ನ ಬೆಳೆದು ಈ ಭತ್ತ ಅಥವಾ ಅಕ್ಕಿಗೆ 1 kgಗೆ ನಾವು 50 ರೂಪಾಯಿಯ ಬೆಲೆಯಂತೆ ನೋಡಿಕೊಂಡ್ರೆ ನಮ್ಮ GDPಗೆ ಇಲ್ಲಿಂದ 5,000 ರೂಪಾಯಿಯನ್ನ ನಾವು ಕಾಂಟ್ರಿಬ್ಯೂಟ್ ಮಾಡಿದಾಗೆ ಆಗುತ್ತೆ. ಆದರೆ ನಾಮಿನಲ್ GDPಯ ಅಡಿಯಲ್ಲಿ ಇದೇ ವರ್ಷದಲ್ಲಿ ಅಂದರೆ 2020ರಲ್ಲಿ ನಾವು ಒಂದು ವೇಳೆ 90 kg ಅಕ್ಕಿಯನ್ನು ಬೆಳೆದಿದ್ದೀವಿ ಅಂತ ಅನ್ಕೊಂಡ್ರೆ ಈ 90 kgಗೆ ಈಗಿನ ಬೆಲೆ ಏನಾದರೂ 60 ರೂಪಾಯಿ ಆಗಿದ್ರೆ 5,300 ರೂಪಾಯಿಯನ್ನು ನಾವು ಗಳಿಸಿದಾಗೆ ಆಗುತ್ತೆ. ಆದರೆ ನಮಗೇನು ಅನ್ಸುತ್ತೆ, GDPಯನ್ನು ನೋಡಿದಾಗ 5,000 ಈ ಹಿಂದಿನ ವರ್ಷ ಬಂದಿತ್ತು, ಈಗ ಈ 300 ರೂಪಾಯಿ ಹೆಚ್ಚಾಗಿ ಬಂದಿರೋದ್ರಿಂದ ನಮ್ಮಲ್ಲಿ GDP ಹೆಚ್ಚಾಗುತ್ತೆ ಅಂತ ನಮ್ಗೆ ಅನ್ಸುತ್ತೆ. ಆದರೆ ಇದು ನಾಮಿನಲ್ GDPಯನ್ನು ತಗೊಂಡಾಗ ಮಾತ್ರ ಇಲ್ಲಿ GDP ಹೆಚ್ಚಾಗಿದೆ ಅಂತ ಕಾಣುತ್ತೆ. ಆದರೆ ಒಟ್ಟಾರೆಯಾಗಿ ನಾವು ನೋಡಿಕೊಂಡಾಗ ಹಿಂದಿನ ವರ್ಷಕ್ಕಿಂತಲೂ ಕೂಡ ಈ ವರ್ಷದ ಪ್ರೊಡಕ್ಷನ್ ಕಡಿಮೆ ಆಗಿದೆ, ಅಂದ್ರೆ ಉತ್ಪಾದನೆ ಕಡಿಮೆ ಆಗಿದೆ. ಆದರೂ ಕೂಡ ನಮ್ಗೆ ಇಲ್ಲಿ ನಾಮಿನಲ್ GDP ಹೆಚ್ಚಾಗ್ತಾ ಇದೆ. ಯಾಕೆ ಅಂತ ಅಂದ್ರೆ ಇಲ್ಲಿ ಆಗಿರ್ತಕ್ಕಂಥ ಹಣದುಬ್ಬರವನ್ನ 50 ರೂಪಾಯಿಯಿಂದ 60 ರೂಪಾಯಿಗೆ ಈ ಬೆಲೆ ಏನು ಏರಿಕೆ ಆಗಿದೆ ಇದನ್ನು ನಾವು ಕನ್ಸಿಡರ್ ಮಾಡ್ತಾ ಇಲ್ಲ. ಈ ರೀತಿಯಾಗಿ ಏರಿಕೆ ಆಗಿರ್ತಕ್ಕಂಥ ಬೆಲೆಯನ್ನ, ಹಣದುಬ್ಬರವನ್ನ, ಈ ಇನ್ಫ್ಲೇಷನ್ ಅನ್ನ ನಾವು ಅಡ್ಜಸ್ಟ್ ಮಾಡಿಕೊಂಡು ನಂತರದಲ್ಲಿ ತಗೊಂಡ್ರೆ ಅದನ್ನು ನಾವು ರಿಯಲ್ GDP ಅಂತ ಹೇಳಿ ಕರಿಬಹುದಾಗುತ್ತೆ. ಹಾಗಾಗಿ ಇನ್ಫ್ಲೇಷನ್ ಏನಾದರೂ ಹೆಚ್ಚಿತ್ತು ಅಂತ ಅಂದರೆ ನಾಮಿನಲ್ GDP ಅನ್ನುವಂಥದ್ದು ಕಡಿಮೆ ಆಗೋದಿಲ್ಲ, ನಾಮಿನಲ್ GDP ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಇಲ್ಲಿ ನಾವು ನೋಡಿದ್ವಿ 50 ರೂಪಾಯಿಯಿಂದ 60 ರೂಪಾಯಿಗೆ ಇಲ್ಲಿ ಬೆಲೆ ಅನ್ನುವಂಥದ್ದು ಹೆಚ್ಚಾದಾಗ ನಾಮಿನಲ್ GDP ಕೂಡ ಹೆಚ್ಚಾಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಹಾಗಾಗಿ ಮೊದಲ ಹೇಳಿಕೆ ತಪ್ಪಾಗುತ್ತೆ. ಎರಡನೇ ಹೇಳಿಕೆ ಹೇಳುತ್ತೆ, ನಾಮಿನಲ್ GDP ಈಸ್ ದ ರಿಯಲ್ GDP ಕ್ಯಾಲ್ಕುಲೇಟೆಡ್ ಆಫ್ಟರ್ ದಿ ಅಡ್ಜಸ್ಟ್ಮೆಂಟ್ ಆಫ್ ದಿ ಇನ್ಫ್ಲೇಷನ್ ಅಂತ ಹೇಳಿ. ನಾಮಿನಲ್ GDPಯಲ್ಲಿ ಇನ್ಫ್ಲೇಷನ್ಗೆ ಅಂದರೆ ಹಣದುಬ್ಬರವನ್ನು ನಾವು ಅಡ್ಜಸ್ಟ್ ಮಾಡಿದ ನಂತರದಲ್ಲಿ ತಗೊಳ್ಳೋದಿಲ್ಲ. ನಾಮಿನಲ್ GDP ಅಂದರೆ ಇನ್ಫ್ಲೇಷನ್ ಅಡ್ಜಸ್ಟ್ ಆಗದೇ ಇರುವಂಥ GDP. ಹಾಗಾಗಿ ಇದು ಕೂಡ ತಪ್ಪಾದಂಥ ಹೇಳಿಕೆ ಆಗೋದ್ರಿಂದ ಇಲ್ಲಿ ಆಪ್ಷನ್ ಡಿ ನೈದರ್ 1 nor 2 ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಟಾರ್ಗೆಟೆಡ್ ನ್ಯೂಸ್ ಅನಾಲಿಸಿಸ್ ಅಡಿಯಲ್ಲಿನ ಇಂದಿನ ಆರ್ಟಿಕಲ್ಸ್ಗಳನ್ನು ನೋಡೋಣ. ಮೊದಲ ಆರ್ಟಿಕಲ್ನಲ್ಲಿ US ಪುಷಿಂಗ್ ರಿಲೇಷನ್ಸ್ ಟು ದ ಬ್ರಿಂಕ್ ಆಫ್ ಎ ನ್ಯೂ ಕೋಲ್ಡ್ ವಾರ್ ಚೈನಾ, ಇದನ್ನು ನಾವು ಡಿಸ್ಕಸ್ ಮಾಡೋಣ. ಇಲ್ಲಿ ಚೀನಾದವರು ಒಂದು ಆಪಾದನೆಯನ್ನು ಮಾಡ್ತಾ ಇದ್ದಾರೆ. US ಚೀನಾದವರು ಕರೋನಾ ವೈರಸ್ ಅನ್ನ ಇಡೀ ಜಗತ್ತಿಗೆ ಅವರಿಂದಲೇ ಬಂದಿದ್ದಂಥದ್ದು ಅಂತ ಹೇಳೋದ್ರ ಮುಖಾಂತರವಾಗಿ ಅಥವಾ ಚೀನಾದವರೇ ಉದ್ದೇಶಪೂರ್ವಕವಾಗಿ ಈ ಕರೋನಾ ವೈರಸ್ ಅನ್ನುವಂಥದ್ದು ಅಲ್ಲಿ ಉಗಮ ಆಗುವಂತೆ ಮಾಡಿದ್ದು ಅನ್ನುವಂಥ ಅಪವಾದವನ್ನ US ಚೀನಾದ ಮೇಲೆ ಹೊರಿಸ್ತಾ ಇದ್ದಾರೆ. ಇದರಿಂದ ನಮ್ಮ ಸಂಬಂಧಗಳು ಕೂಡ ಹಾಳಾಗುತ್ತೆ. ಈ ರೀತಿಯಾಗಿ ಒಂದು ನ್ಯೂ ಕೋಲ್ಡ್ ವಾರ್ ಅನ್ನ US ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ US ಮೇಲೆ ಚೀನಾದವರು ಹೇಳ್ತಾ ಇರುವಂತದ್ದನ್ನ ನಾವು ಈ ಆರ್ಟಿಕಲ್ ನಲ್ಲಿ ನೋಡೋಣ. ಎರಡನೇ ಆರ್ಟಿಕಲ್ ನಲ್ಲಿ ಡೆಪ್ಟ್ ಮ್ಯೂಚುವಲ್ ಫಂಡ್ಸ್
ಟು ಕ್ಯಾರಿ ರಿಸ್ಕ್ ಅನ್ನೋದನ್ನ ನೋಡೋಣ. ಇಲ್ಲಿ ಮ್ಯೂಚುವಲ್ ಫಂಡ್ಸ್ ಅಂತ ಅಂದ್ರೆ ಅದರಲ್ಲಿ ಡೆಪ್ಟ್ ಮ್ಯೂಚುವಲ್ ಫಂಡ್ ಅಂದ ತಕ್ಷಣ ನಮಗೆ ಇದೊಂದು ಸೇಫರ್ ಆಪ್ಷನ್ ಅಂತ ಅನ್ನಿಸ್ತಾ ಇತ್ತು. ಆದರೆ ಈ ಡೆಪ್ಟ್ ಮ್ಯೂಚುವಲ್ ಫಂಡ್ಸ್ನಲ್ಲೂ ಕೂಡ ರಿಸ್ಕ್ಗಳು ಇರೋದನ್ನ ನಾವು ಈ ಆರ್ಟಿಕಲ್ನಲ್ಲಿ ನೋಡ್ಬೋದಾಗುತ್ತೆ. ಮುಂದಿನ ಆರ್ಟಿಕಲ್ನಲ್ಲಿ ಅಗ್ರೆಸಿವ್ ಪೀಪಲ್ ಲಿಬರೇಷನ್ ಆರ್ಮಿ ಫ್ಲೌಟ್ಸ್ ಪ್ರೋಟೋಕಾಲ್ಸ್ ಅನ್ನೋದಾಗುತ್ತೆ. ಇಲ್ಲಿ ಚೀನಾದ ಪೀಪಲ್ ಲಿಬರೇಷನ್ ಆರ್ಮಿನವರು ಈಗ ಚಾಲ್ತಿಯಲ್ಲಿರುವಂತಹ ಪ್ರೋಟೋಕಾಲ್ಸ್ಗಳನ್ನ ಫಾಲೋ ಮಾಡದೆ ಪ್ರೋಟೋಕಾಲ್ಸ್ಗಳನ್ನ ಬ್ರೇಕ್ ಮಾಡೋದ್ರ ಮುಖಾಂತರವಾಗಿ ಅಗ್ರೆಸಿವ್ ಆಗಿ ಬಿಹೇವ್ ಮಾಡ್ತಾ ಇದ್ದಾರೆ. ಭಾರತ ಮತ್ತು ಚೀನಾದ ನಡುವೆ ಇರತಕ್ಕಂಥ ಗಡಿ ಪ್ರದೇಶಗಳಲ್ಲಿ, ವಿವಾದಿತ ಇರುವಂತಹ ಗಡಿ ಪ್ರದೇಶಗಳಲ್ಲಿ, ಸಾಕಷ್ಟು ಗಡಿ ಪ್ರದೇಶಗಳಲ್ಲಿ ಚೀನಾದ ಪೀಪಲ್ ಲಿಬರೇಷನ್ ಆರ್ಮಿಯ ಸಾಕಷ್ಟು ಮಂದಿ ಆರ್ಮಿ ಪರ್ಸನಲ್ಸ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಡಿಪ್ಲಾಯ್ ಆಗ್ತಾ ಇರುವಂತದ್ದು ಅಥವಾ ಭಾರತಕ್ಕೆ ಹೆಚ್ಚಿನ ಸಮಸ್ಯೆಯನ್ನ ಉಂಟು ಮಾಡ್ತಾ ಇರೋದನ್ನ ನಾವು ಈ ಆರ್ಟಿಕಲ್ ನಲ್ಲಿ ನೋಡೋಣ. ಕಡೆಯ ಆರ್ಟಿಕಲ್ ನಲ್ಲಿ ಸೀಲ್ ಎಲ್ಜಿ ಪಾಲಿಮರ್ಸ್ ಪ್ಲಾಂಟ್ ಸೇಸ್ ಹೈಕೋರ್ಟ್ ಅನ್ನೋದಾಗಿದೆ. ಇಲ್ಲಿ ಆಂಧ್ರ ಪ್ರದೇಶದ ಹೈಕೋರ್ಟ್ ವೈಜಾಗ್ನ ಅಂದ್ರೆ ವಿಶಾಖಪಟ್ಟಣಂನಲ್ಲಿ ಎಲ್ಜಿ ಪಾಲಿಮರ್ಸ್ ಪ್ಲಾಂಟ್ ಏನು ಸ್ಟಿರೀನ್ ಗ್ಯಾಸ್ ಅನ್ನ ಲೀಕ್ ಮಾಡಿತ್ತು, ಇದನ್ನ ಸೀಲ್ ಮಾಡಿ ಅಂತ ಹೇಳಿ ಮತ್ತು ಅದರ ಮೇಲೆ ಹೆಚ್ಚಿನ ತನಿಖೆಗಾಗಿ ಆದೇಶವನ್ನ ಕೈಗೊಳ್ಳಿ ಅಂತ ಹೇಳ್ಬಿಟ್ಟು ಅಲ್ಲಿನ ಹೈಕೋರ್ಟ್ ಒಂದು ತೀರ್ಪನ್ನು ನೀಡಿದೆ. ಇದನ್ನ ಕುರಿತು ನಾವು ಈ ಆರ್ಟಿಕಲ್ ನಲ್ಲಿ ಡಿಸ್ಕಸ್ ಮಾಡಬಹುದಾಗುತ್ತೆ. ಇಂದಿನ ಡೈಲಿ ಎಡಿಟೋರಿಯಲ್ ಎನ್ರಿಚ್ಮೆಂಟ್ ಪ್ರೋಗ್ರಾಮ್ ನಾಡಿಯಲ್ಲಿ ಮೊದಲ ಎಡಿಟೋರಿಯಲ್ ನಲ್ಲಿ ದ ನೀಡ್ ಫಾರ್ ಅ ಮಿಲಿಯನ್ ವರ್ಕ್ಸೈಟ್ಸ್ ಫಾರ್ ನೌ ಅನ್ನೋದಾಗಿದೆ. ಇಲ್ಲಿ ಮೈಗ್ರೆಂಟ್ ವರ್ಕರ್ಸ್ಗಳು ಈಗಾಗಲೇ ಅವರ ಜೀವನ ಅನ್ನುವಂಥದ್ದು ಈ ಕರೋನಾ ವೈರಸ್ನ ಪ್ಯಾಂಡಮಿಕ್ನಿಂದ ಮತ್ತು ಲಾಕ್ಡೌನ್ನ ಸಂದರ್ಭದಲ್ಲಿ ಅಸ್ತವ್ಯಸ್ತ ಆಗಿದೆ. ಈ ರೀತಿಯಾಗಿ ತೊಂದರೆಗೆ ಒಳಗಾಗಿರ್ತಕ್ಕಂಥ ಮೈಗ್ರೆಂಟ್ ವರ್ಕರ್ಸ್ಗಳಿಗೆ ಅವರ ಕೆಲಸ ಅನ್ನುವಂಥದ್ದು ಈಗ ಇಲ್ಲದೇ ಆಗಿದೆ. ಎಷ್ಟೋ ಮಂದಿ ಮೈಗ್ರೆಂಟ್ ವರ್ಕರ್ಸ್ಗಳು ರೂರಲ್ ಏರಿಯಾಸನ್ನು ಅಂದರೆ ಅವರವರ ಊರುಗಳನ್ನು ರೀಚ್ ಆಗಿದ್ದಾರೆ. ಹಾಗಾಗಿ ಹಳ್ಳಿಯಲ್ಲಿ ದೊರಕ್ತಾ ಇರುವಂಥ MG ನರೇಗಾದ ವರ್ಕಿಗೆ ಹೆಚ್ಚಿನ ಡಿಮ್ಯಾಂಡ್ ಅನ್ನುವಂಥದ್ದು ಈಗ ಕ್ರಿಯೇಟ್ ಆಗ್ತಾ ಇದೆ. MG ನರೇಗಾದ ವರ್ಕ್ಸ್ಗಳನ್ನು ಹೆಚ್ಚು ಮಾಡೋದ್ರ ಮುಖಾಂತರವಾಗಿ ಈ ಮೈಗ್ರೆಂಟ್ ವರ್ಕರ್ಸ್ಗಳಿಗೆ ಕೆಲಸವನ್ನು ನೀಡೋದ್ರ ಬಗ್ಗೆ ಈ ಎಡಿಟೋರಿಯಲ್ನಲ್ಲಿ ವಿಸ್ತಾರವಾಗಿ ನೀಡಿದ್ದಾರೆ. ಇದನ್ನು ನಾವು ಅಧ್ಯಯನ ಮಾಡೋಣ. ಎರಡನೇ ಹಾಗೂ ಕಡೆಯ ಎಡಿಟೋರಿಯಲ್ ನಲ್ಲಿ ಫಾರ್ ಫಾರ್ಮ್ಸ್ ಅಂಡ್ ಫಾರ್ಮರ್ಸ್ ಅನ್ನೋದಾಗುತ್ತೆ. ಇಲ್ಲಿ ಛತ್ತೀಸ್ಗಢದ ರಾಜ್ಯ ಸರ್ಕಾರ ತಂದಿರತಕ್ಕಂಥ ರಾಜೀವ್ ಗಾಂಧಿ ಕಿಸಾನ್ ನ್ಯಾಯ ಯೋಜನಾ ಅಂತ ಹೇಳಿ ಅಲ್ಲಿನ ಫಾರ್ಮರ್ಸ್ಗೆ ಅಂತ ಹೇಳಿ ಅಲ್ಲಿನ ರಾಜ್ಯ ಸರ್ಕಾರ ಏನು ಒಂದು ಯೋಜನೆಯನ್ನ ತಂದಿದೆ, ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಇಂದಿನ ನಮ್ಮ ಮೊದಲ ಆರ್ಟಿಕಲ್ US ಪುಷಿಂಗ್ ರಿಲೇಷನ್ಸ್ ಟು ದ ಬ್ರಿಂಕ್ ಆಫ್ ಎ ನ್ಯೂ ಕೋಲ್ಡ್ ವಾರ್ ಚೈನಾ ಅನ್ನೋದಾಗಿದೆ. ಇದನ್ನು ನಾವು ಮೇನ್ಸ್ನಲ್ಲಿ GS ಪೇಪರ್ 2 ನಾಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಎಫೆಕ್ಟ್ಸ್ ಆಫ್ ಪಾಲಿಸೀಸ್, ಪಾಲಿಟಿಕ್ಸ್ ಆಫ್ ಡೆವಲಪ್ಡ್ ಅಂಡ್ ಡೆವಲಪಿಂಗ್ ಕಂಟ್ರೀಸ್ ಆನ್ ಇಂಡಿಯಾಸ್ ಇಂಟ್ರೆಸ್ಟ್ ಅನ್ನುವಂಥ ಸಿಲೆಬಸ್ ನಾಡಿಯಲ್ಲಿ ಓದ್ಕೋಬೋದಾಗುತ್ತೆ. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಅಷ್ಟೇನು ಇಂಪಾರ್ಟೆಂಟ್ ಆದಂಥ ಆರ್ಟಿಕಲ್ ಇದಲ್ಲ. ಇಲ್ಲಿ ನಾವು US ಚೈನಾ ರಿಲೇಷನ್ಸ್ನ ಬಗ್ಗೆ ತಿಳ್ಕೊಳ್ಬೋದಾಗುತ್ತೆ. ಈಗ ಕರೋನಾ ವೈರಸ್ ಪ್ಯಾಂಡಮಿಕ್ ಆಗಿ ಹರಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಕರೋನಾ ವೈರಸ್ಸಿನ ಉಗಮ ಸ್ಥಳ ಚೈನಾ ಅಂತ ಹೇಳಿ ಚೀನಾದವರು ಅದಕ್ಕೆ ಅಂತ ಹೇಳಿ ಎಕ್ಸ್ಟ್ರಾ ಎಫರ್ಟ್ಸ್ ಅನ್ನು ಹಾಕೋದ್ರ ಮುಖಾಂತರವಾಗಿ ಈ ಕರೋನಾ ವೈರಸ್ ಅನ್ನ ಹೋಗ್ಲಾಡಿಸಬೇಕು ಅಥವಾ ಇದು ಚೀನಾದಿಂದಲೇ ಬಂದಿದ್ದು ಅನ್ನೋದನ್ನ ಒಪ್ಕೊಳ್ಬೇಕು ಮತ್ತು ಚೀನಾದವರು ಹೆಚ್ಚು ಹೊಣೆಗಾರಿಕೆಯನ್ನ ತಗೊಳ್ಬೇಕಾಗುತ್ತೆ. ಇದರ ಹೆಚ್ಚು ಜವಾಬ್ದಾರಿಯನ್ನ ತಗೊಳ್ಳೋದ್ರ ಮುಖಾಂತರವಾಗಿ ಇದನ್ನು ಹೋಗ್ಲಾಡಿಸುವಲ್ಲಿ ಅವರು ಹೆಚ್ಚಿನ ಕೆಲಸವನ್ನ ಮಾಡಬೇಕು ಅನ್ನುವಂಥದ್ದನ್ನ ಇಡೀ ಜಗತ್ತು ಇವಾಗ ಹೇಳ್ತಾ ಇದೆ. ಅದರಲ್ಲೂ ಕೂಡ ಹೆಚ್ಚಿನದಾಗಿ ಅಮೆರಿಕಾದವರು ಇದನ್ನ ಸ್ಟ್ರೆಸ್ ಮಾಡಿ ಹೇಳ್ತಿರೋದನ್ನ ಕೂಡ ನಾವು ಈ ಹಿಂದಿನ ದಿನಗಳಲ್ಲಿನ ಆರ್ಟಿಕಲ್ಸ್ಗಳಲ್ಲಿ ನೋಡಿದ್ದೇವೆ. ಆದರೆ ಅಮೆರಿಕಾದವರು ಈ ರೀತಿಯಾಗಿ ನಮ್ಮನ್ನು ಬ್ಲೇಮ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಚೀನಾದ ಅಪವಾದ ಆಗಿದೆ. ಈ ಹಿನ್ನೆಲೆಯಲ್ಲಿ ಚೀನಾ ಮತ್ತು US ನಡುವಿನ ಸಂಬಂಧಗಳು ಹಾಳಾಗ್ತಿರುವಂಥ ಒಂದು ಸನ್ನಿವೇಶ ಉಂಟಾಗಿರೋದ್ರಿಂದ ಇದೊಂದು ನ್ಯೂ ಕೋಲ್ಡ್ ವಾರ್ ನೆಡೆಗೆ ಸಾಕ್ತಾ ಇದೆ ಅನ್ನೋದನ್ನು ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರುವಂಥದ್ದು. ನಮಗೆಲ್ಲರಿಗೂ ತಿಳಿದಿರುವಂತೆ ಚೀನಾದ ಹೂಬೆ ಪ್ರಾಂತ್ಯದ ವುಹಾನ್ ನಗರದಲ್ಲಿ ಮೊದಲ ಬಾರಿಗೆ ಇದರ ಔಟ್ ಬ್ರೇಕ್ ಆಗಿದ್ದಂಥದ್ದು, ಕರೋನಾ ವೈರಸ್ಸಿನ ಔಟ್ ಬ್ರೇಕ್ ಅನ್ನು ನಾವು ಕಂಡಂಥದ್ದು. ಈ ಕರೋನಾ ವೈರಸ್ಸಿನ ಔಟ್ ಬ್ರೇಕ್ ಅನ್ನುವಂಥದ್ದು ಡಿಸೆಂಬರ್ 2019 2 ಮತ್ತು 3ನೇ ವಾರಗಳಲ್ಲೇ ಇದರ ಹೆಚ್ಚಾಗಿ ಕಾಣಿಸ್ಕೊಂಡ್ರೂ ಕೂಡ ಡಿಸೆಂಬರ್ 31, 2019 ಕೂಡ WHO ಇಂಥ ಒಂದು ರೋಗ ಬಂದಿದೆ ಅಂತ ಹೇಳಿ ಚೀನಾದವರು ಇನ್ಫಾರ್ಮೇ ಮಾಡಿರಲಿಲ್ಲ. ಇನಿಷಿಯಲ್ ಡೇಸ್ನಲ್ಲೇ ಈ ಕಾಯಿಲೆಗೆ ಬೇಕಾದಂಥ ರೆಸ್ಪಾನ್ಸ್ ಅನ್ನ ಚೀನಾ ರಾಷ್ಟ್ರವು ನೀಡಿದ್ದಿದ್ರೆ ಈ ಕಾಯಿಲೆ ಇಷ್ಟರ ಮಟ್ಟಿಗೆ ಪ್ಯಾಂಡಮಿಕ್ ಆಗಿ ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲೂ ಹರಡ್ತಾ ಇರಲಿಲ್ಲ ಅನ್ನುವಂಥದ್ದು US ಮತ್ತು ಇನ್ನಿತರ ರಾಷ್ಟ್ರಗಳ ಅಪವಾದ ಆಗಿರುವಂಥದ್ದು. ಹಾಗಾಗಿ ಚೀನಾದ ಅಧಿಕಾರಿಯೊಬ್ಬರು ಈ ರೀತಿಯ ಅಪವಾದ ಚೀನಾದ ಮೇಲೆ ಹಾಕುವಂಥದ್ದು ಸರಿಯಾದದ್ದಲ್ಲ. ಈ ರೀತಿಯಾಗಿ ಈ ವೈರಸ್ಸಿನ ಉಗಮ ಎಲ್ಲಿ ಆಯಿತು ಮತ್ತು ಈ ಉಗಮ ಅನ್ನುವಂಥದ್ದು ಅಂದ್ರೆ ಇದರ ಪ್ರಾರಂಭ ಆಗುವಂಥದ್ದು ನಾವು ಇಂಟೆನ್ಷನಲಿ ಮಾಡಿದ್ದೇವಾ, ಈ ಎಲ್ಲ ಹಿನ್ನೆಲೆಗೆ ನೀವು ಸರಿಯಾದ ರೀತಿಯಾಗಿ ಸೈಂಟಿಫಿಕ್ ವೇನಲ್ಲಿ WHO ಅನುಮತಿಯೊಂದಿಗೆ WHO ಪರವಾಗಿ ಒಂದು ಟೀಮ್ ಬಂದು ನಮ್ಮಲ್ಲಿ ಇನ್ವೆಸ್ಟಿಗೇಟ್ ಮಾಡೋದಾದ್ರೆ ಅದಕ್ಕೆ ನಾವು ಸಿದ್ಧರಿದ್ದೇವೆ. ಬದಲಾಗಿ US ಅಧ್ಯಕ್ಷರಾಗಿರ್ಬೋದು ಅಥವಾ US ಸರ್ಕಾರವೇ ಆಗಿರ್ಬೋದು ಪೊಲಿಟಿಕಲ್ ಇಂಟೆನ್ಷನ್ಸ್ ಗಳಿಗೋಸ್ಕರ ಚೀನಾದ ಮೇಲೆ ಬೆರಳು ಮಾಡಿ ತೋರಿಸೋದನ್ನ ಬಿಟ್ಟು ಸರಿಯಾದ ರೀತಿಯಾಗಿ WHO ಮಾರ್ಗದರ್ಶನದಲ್ಲಿ ನಾವು ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತೇವೆ ಅಂತ ಬಂದ್ರೆ ಅದಕ್ಕೆ ನಾವು ಓಪನ್ ಇದ್ದೇವೆ, ಸಿದ್ಧರಿದ್ದೇವೆ ಅಂತ ಹೇಳಿ ಚೀನಾದವರು ಹೇಳ್ತಾ ಇರುವಂತದ್ದು. ಮತ್ತು ಚೀನಾದಲ್ಲಿ ಕಳೆದ ಶುಕ್ರವಾರವಷ್ಟೇ ಚೀನಾದ ಲೆಜಿಸ್ಲೇಚರ್ ನಲ್ಲಿ ಸೆಕ್ಯೂರಿಟಿ ಲಾ ಅನ್ನ ಸೆಮಿ ಅಟಾನಮಸ್ ಸಿಟಿ ಆಗಿರ್ತಕ್ಕಂಥ ಹಾಂಗ್ಕಾಂಗ್ ನಲ್ಲಿ ನಡೀತಿರ್ತಕ್ಕಂಥ ಪ್ರೋ ಡೆಮೋಕ್ರಸಿ ಮೂವ್ಮೆಂಟ್ ಏನಿದೆ ಇದರ ವಿರುದ್ಧವಾಗಿ ಒಂದು ಸೆಕ್ಯೂರಿಟಿ ಲಾ ಅನ್ನುವಂಥದ್ದು
ಚೀನಾದ ಲೆಜಿಸ್ಲೇಚರ್ನಲ್ಲಿ ಶುಕ್ರವಾರ ಇಂಟ್ರೊಡ್ಯೂಸ್ ಆಗಿರೋದರ ವಿರುದ್ಧವಾಗಿ ಕೂಡ ಇಡೀ ಜಗತ್ತು ಮತ್ತು US ಅನ್ನುವಂಥದ್ದು ಕಂಡೆಮ್ ಮಾಡ್ತಾ ಇದೆ. ಇದೆಲ್ಲವನ್ನ ನಾವು ಈ ಆರ್ಟಿಕಲ್ನಲ್ಲಿ ನೋಡಬಹುದಾಗುತ್ತೆ. ಈ ರೀತಿಯಾಗಿ ಕೋಲ್ಡ್ ವಾರ್ ಆಗೋದ್ರಿಂದ ಏನಾಗುತ್ತೆ ಅಂತ ನಾವು ನೋಡೋದಾದ್ರೆ ಇದರ ಪರಿಣಾಮ ಜಗತ್ತಿನ ಆರ್ಥಿಕತೆ ಮೇಲೆ ಆಗಿರ್ಬೋದು ಅಥವಾ ಜಗತ್ತಿನ ಟ್ರೇಡ್ನ ಮೇಲೆ ಆಗಿರ್ಬೋದು ಯಾವ ರೀತಿಯ ಪರಿಣಾಮ ಅನ್ನುವಂಥದ್ದು ಉಂಟಾಗುತ್ತೆ ಅಂತ ಅಂದ್ರೆ, ಮೊದಲಿಗೆ US ಏನ್ ಮಾಡುತ್ತೆ, ತಾನು ಚೀನಾದಿಂದ ತರಿಸ್ಕೊಳ್ತಿದ್ದಂಥ ಪ್ರಾಡಕ್ಟ್ಸ್ಗಳ ಮೇಲೆ ಇಂಪೋರ್ಟ್ ಟ್ಯಾರಿಫ್ ಅನ್ನು ಹೆಚ್ಚು ಮಾಡುತ್ತೆ. ಇಂಪೋರ್ಟ್ ಟ್ಯಾರಿಫ್ ಅನ್ನು ಹೆಚ್ಚು ಮಾಡಿದಾಗ ಒಂದು ಇಂಪೋರ್ಟ್ ಟ್ಯಾರಿಫ್ ಹೆಚ್ಚಾಗಿದೆ ಅಂತ ಹೇಳಿ ಅಮೆರಿಕದ ಜನತೆ ಈ ಟ್ಯಾರಿಫ್ ಹೆಚ್ಚಾಗಿರುವಂಥ ಕಾರಣದಿಂದ ಇವುಗಳನ್ನು ಪರ್ಚೇಸ್ ಮಾಡದೇನೆ ಇರಬಹುದು, ಅಥವಾ ಟ್ಯಾರಿಫ್ ಹೆಚ್ಚಾಗಿದ್ರಿಂದ ಆ ಪ್ರಾಡಕ್ಟಿನ ಕಾಸ್ಟ್ ಹೆಚ್ಚಾಗಿರುವಂಥ ಆ ಒಂದು ಹೆಚ್ಚಾಗಿರುವಂಥ ಬೆಲೆಯನ್ನು ಈ ಚೀನಾದ ಮ್ಯಾನುಫ್ಯಾಕ್ಚರರ್ಸೇ ಬೇರ್ ಮಾಡ್ಬೋದು. ಇವರೇ ಬೇರ್ ಮಾಡಬೇಕಾಗಿ ಬರುವಂಥ ಉದ್ದೇಶದಿಂದ ಇವರಿಗೆ ಹೆಚ್ಚಿನ ಲಾಭ ದೊರಕದೇ ಇರೋದ್ರಿಂದ ಇಲ್ಲಿ ಬರುವಂಥ ಪ್ರಾಡಕ್ಟ್ಸ್ಗಳಿಗೆ ಯಾರೆಲ್ಲ ಇನ್ವೆಸ್ಟರ್ಸ್ ಇದ್ರು ಅವರುಗಳು ತಮ್ಮ ಇನ್ವೆಸ್ಟ್ಮೆಂಟನ್ನು ಇಲ್ಲಿಂದ ಆಚೆ ತೆಗಿಬಹುದು, ಅಥವಾ US-ನಲ್ಲಿ ಈ ಪ್ರಾಡಕ್ಟ್ಸ್ಗಳನ್ನು ಇಂಪೋರ್ಟ್ ಮಾಡ್ಕೊಳ್ಳದೇ ಇದ್ದರೆ ಅಥವಾ ಇಂಪೋರ್ಟ್ ಅನ್ನುವಂಥದ್ದು ಕಡಿಮೆ ಆಗುತ್ತೆ, ಯಾವಾಗ ಬೆಲೆ ಹೆಚ್ಚಾಗುತ್ತೆ ಅದಕ್ಕೆ ಡಿಮ್ಯಾಂಡ್ ಕಡಿಮೆ ಆಗುತ್ತೆ, ಆಗ ಆ ಇಂಪೋರ್ಟ್ ಕಡಿಮೆ ಆದರೆ US-ನ ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರರ್ಸ್ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಆಗ US-ನಲ್ಲಿ ಕೂಡ ಜಾಬ್ ಆಪರ್ಚುನಿಟೀಸ್ ಹೆಚ್ಚಾಗುತ್ತೆ, ಅಲ್ಲಿನ ಎಕಾನಮಿ ಕೂಡ ಡೆವಲಪ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಚೀನಾದ ಎಕಾನಮಿ ಅನ್ನುವಂಥದ್ದು ಕುಸಿತವನ್ನ ಕಾಣ್ತಾ ಹೋಗುತ್ತೆ. ಈ ರೀತಿಯ ರಿಪರ್ಕಷನ್ಸ್ಗಳನ್ನ ಮುಂದಿನ ದಿನಗಳಲ್ಲಿ ಈ ಕೋಲ್ಡ್ ವಾರ್ನಿಂದ ನಾವು ಕಾಣಬಹುದಾಗುತ್ತೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಂಡಿರ್ಬೇಕಾಗುತ್ತೆ. ಇದು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ನಲ್ಲಿ ಅಷ್ಟಾಗಿ ಇಂಪಾರ್ಟೆಂಟ್ ಆದಂತ ಆರ್ಟಿಕಲ್ ಅಲ್ಲ, ಆದ್ರೆ ಮೈನ್ಸ್ ಪರ್ಸ್ಪೆಕ್ಟಿವ್ ನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ ನ ಬಗ್ಗೆ ನಾವು ಇದನ್ನ ತಿಳ್ಕೊಂಡಿರ್ಬೇಕಾಗುತ್ತೆ. ಈಗ ಹೊಸದಾಗಿ ನಡೀತಿರ್ತಕ್ಕಂಥ ಈ ಕೋಲ್ಡ್ ವಾರ್ US ಮತ್ತು ಚೀನಾದ ನಡುವೆ ಆಗ್ತಿರುವಂತ ಕೋಲ್ಡ್ ವಾರ್ಗೆ ಕಾರಣಗಳೇನು ಅಥವಾ ಕೋಲ್ಡ್ ವಾರ್ ನಿಂದ ಆಗುವಂತ ಪರಿಣಾಮಗಳೇನು, ಇವೆಲ್ಲವುಗಳ ಬಗ್ಗೆ ನಾವು ಎಕ್ಸಾಮ್ ನಲ್ಲಿ ಬರೆಯುವಾಗ ಈ ಆರ್ಟಿಕಲ್ ನಮಗೆ ಉಪಯೋಗ ಆಗುತ್ತೆ. ಮುಂದಿನ ಆರ್ಟಿಕಲ್ ಡೆಪ್ಟ್ ಮ್ಯೂಚುವಲ್ ಫಂಡ್ಸ್ ಟು ಕ್ಯಾರಿ ರಿಸ್ಕ್ ಅನ್ನೋದಾಗಿದೆ. ಇಲ್ಲಿ ಇದನ್ನು ನಾವು GS ಪೇಪರ್ 3 ಅಡಿಯಲ್ಲಿ ಇಂಡಿಯನ್ ಎಕಾನಮಿ ಅಂಡ್ ಇಶ್ಯೂಸ್ ರಿಲೇಟಿಂಗ್ ಟು ಮೊಬಿಲೈಸೇಷನ್ ಆಫ್ ರಿಸೋರ್ಸಸ್ ಅನ್ನುವಂಥ ಸಿಲೆಬಸ್ ಅಡಿಯಲ್ಲಿ ಓದ್ಕೋಬಹುದಾಗುತ್ತೆ. ಈ ಆರ್ಟಿಕಲ್ ಅನ್ನು ಅಧ್ಯಯನ ಮಾಡೋದ್ರಿಂದ ಡೆಪ್ಟ್ ಮ್ಯೂಚುವಲ್ ಫಂಡ್ಸ್ ಅಂದ್ರೆ ಏನು ಮತ್ತು ಇವುಗಳ ಬೆನಿಫಿಟ್ಸ್ ಏನು ಅಂತ ಹೇಳಿ ಮತ್ತು ಇದರಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥ ಇಶ್ಯೂಸ್ಗಳು ಏನು ಅನ್ನೋದನ್ನ ನಾವು ತಿಳ್ಕೊಳ್ಬಹುದಾಗುತ್ತೆ. ಮೊದಲಿಗೆ ನಾವು ಮ್ಯೂಚುವಲ್ ಫಂಡ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಒಂದಷ್ಟು ಮಂದಿ ಎಲ್ಲರೂ ಕೂಡ ಒಗ್ಗೂಡಿಕೊಂಡು ಅವರ ಹಣವನ್ನು ಪೂಲ್ ಮಾಡಿ ಈ ಪೂಲ್ ಆಗಿರ್ತಕ್ಕಂಥ ಹಣವನ್ನು ಒಂದು ಕಡೆ ಇನ್ವೆಸ್ಟ್ ಮಾಡುವಂಥದ್ದು, ಸೆಕ್ಯೂರಿಟೀಸ್ಗಳಲ್ಲಿ, ಸ್ಟಾಕ್ಸ್ಗಳಲ್ಲಿ, ಬಾಂಡ್ಸ್ಗಳಲ್ಲಿ, ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್ಗಳಲ್ಲಿ ಅಥವಾ ಇನ್ಯಾವುದೋ ಅಸೆಟ್ಗಳಲ್ಲಿ ಇನ್ವೆಸ್ಟ್ ಮಾಡುವಂಥದ್ದು, ಇದನ್ನು ನಾವು ಮ್ಯೂಚುವಲ್ ಫಂಡ್ ಅಂತೇಳಿ ಕರಿತೇವೆ. ಇಂಡಿವಿಜುವಲ್ಸ್ ಇನ್ವೆಸ್ಟ್ ಮಾಡೋದು ಬೇರೆ, ಮ್ಯೂಚುವಲ್ ಫಂಡ್ಸ್ ಅಂದರೆ ಇಲ್ಲಿ ಸಾಕಷ್ಟು ಮಂದಿ ಇಂಡಿವಿಜುವಲ್ಸ್ಗಳು ಅಥವಾ ಕಂಪನೀಸ್ಗಳು, ಕಾರ್ಪೊರೇಟ್ಗಳು ಸೇರಿಕೊಂಡು ಮ್ಯೂಚುವಲ್ ಆಗಿ ಅವರೆಲ್ಲರ ಹಣವನ್ನು ಕೂಡ ಪೂಲ್ ಮಾಡೋದ್ರ ಮುಖಾಂತರವಾಗಿ ಇನ್ವೆಸ್ಟ್ ಮಾಡೋದ್ರಿಂದ ಇದನ್ನು ಮ್ಯೂಚುವಲ್ ಫಂಡ್ಸ್ ಅಂತೇಳಿ ಕರೆಯುವಂಥದ್ದು. ಈ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಸಾಕಷ್ಟು ವಿಧಗಳನ್ನು ನಾವು ನೋಡ್ಬೋದು, ಟೈಪ್ಸ್ಗಳನ್ನು. ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಂತ ಆಗಿರ್ಬೋದು, ಡೆಪ್ಟ್ ಮ್ಯೂಚುವಲ್ ಫಂಡ್ಸ್. ಡೆಪ್ಟ್ ಮ್ಯೂಚುವಲ್ ಫಂಡ್ ಕೂಡ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಒಂದು ಟೈಪ್ ಆಗಿರುತ್ತೆ. ಹಾಗಾದ್ರೆ ಡೆಪ್ಟ್ ಮ್ಯೂಚುವಲ್ ಫಂಡ್ಸ್ ಅಂದ್ರೆ ಏನು? ಡೆಪ್ಟ್ ಮ್ಯೂಚುವಲ್ ಫಂಡ್ಸ್ ಅಂತ ಅಂದ್ರೆ ಇಲ್ಲಿ ಇನ್ವೆಸ್ಟರ್ಸ್ ಏನ್ ಮಾಡ್ತಾರೆ, ಇನ್ವೆಸ್ಟ್ಮೆಂಟ್ ಅನ್ನ ಫಿಕ್ಸ್ಡ್ ಇನ್ಕಮ್ ಸೆಕ್ಯೂರಿಟೀಸ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಈ ರೀತಿಯ ಫಿಕ್ಸ್ಡ್ ಇನ್ಕಮ್ ಸೆಕ್ಯೂರಿಟೀಸ್ ಗಳಲ್ಲಿ ಇನ್ವೆಸ್ಟ್ ಮಾಡೋದ್ರ ಮುಖಾಂತರವಾಗಿ ಇಂಟ್ರೆಸ್ಟ್ ಅನ್ನ ಪಡಿತಾರೆ. ಈ ಇಂಟ್ರೆಸ್ಟ್ ಇನ್ಕಮ್ ನಿಂದ ಇವರ ಅರ್ನಿಂಗ್ ಅನ್ನುವಂಥದ್ದು ಬರುತ್ತೆ. ಇವರ ರಿಟರ್ನ್ಸ್ ಎಲ್ಲಿಂದ ಬರುತ್ತೆ ಅಂದ್ರೆ ಇಂಟ್ರೆಸ್ಟ್ ಅನ್ನ ಅರ್ನ್ ಮಾಡೋದ್ರಿಂದ ಇವರ ಇನ್ಕಮ್ ಅನ್ನುವಂಥದ್ದು ಬರೋದ್ರಿಂದ ಇಲ್ಲಿ ಡೆಪ್ಟ್ ಮ್ಯೂಚುವಲ್ ಫಂಡ್ಸ್ ಅಂತ ಹೇಳಿ ಇವನ್ನ ಕರೆಯುವಂಥದ್ದು. ಇಲ್ಲಿ ಯಾವುದರಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ ಅಂದ್ರೆ ಡೆಪ್ಟ್ ಪೇಪರ್ಸ್ ಗಳಲ್ಲಿ. ಯಾವ ರೀತಿಯ ಡೆಪ್ಟ್ ಪೇಪರ್ಸ್ ಅಂದ್ರೆ ಗವರ್ಮೆಂಟ್ ಸೆಕ್ಯೂರಿಟೀಸ್ ಆಗಿರ್ಬೋದು, ಕಾರ್ಪೊರೇಟ್ ಬಾಂಡ್ಸ್ಗಳಾಗಿರ್ಬೋದು, ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ಸ್ಗಳಾಗಿರ್ಬೋದು, ನಾನ್ ಕನ್ವರ್ಟಿಬಲ್ ಡಿಬೆಂಚರ್ಸ್ ಆಗಿರ್ಬೋದು, ಈ ರೀತಿಯ ಡೆಪ್ಟ್ ಪೇಪರ್ಸ್ಗಳಲ್ಲಿ ಇಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ. ಈ ಡೆಪ್ಟ್ ಪೇಪರ್ಸ್ಗಳು ಯಾವ ಕೈಂಡ್ ಆಫ್ ಡೆಪ್ಟ್ ಪೇಪರ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ ಮತ್ತು ಅವುಗಳ ಟೆನ್ಯೂರ್ನ ಆಧಾರವಾಗಿ ಶಾರ್ಟ್ ಡ್ಯೂರೇಷನ್ ಫಂಡ್ಸ್, ಕಾರ್ಪೊರೇಟ್ ಬಾಂಡ್ ಫಂಡ್ಸ್, ಮನಿ ಮಾರ್ಕೆಟ್ ಫಂಡ್ಸ್, ಕ್ರೆಡಿಟ್ ರಿಸ್ಕ್ ಫಂಡ್ಸ್, ಈ ರೀತಿಯಾಗಿ ಅವುಗಳನ್ನು ವಿಂಗಡಿಸಲಾಗುತ್ತೆ. ಹಾಗಾದ್ರೆ ಈ ಡೆಪ್ಟ್ ಮ್ಯೂಚುವಲ್ ಫಂಡ್ಸಿನ ಸ್ಕೀಮ್ಸ್ಗಳು ಪಾಪ್ಯುಲರ್ ಆಗಿರುತ್ತಾ ಅಂತ ನಾವು ನೋಡೋದಾದ್ರೆ, ಓವರ್ ಆಲ್ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಏನು ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿನಲ್ಲಿ ಇದೆ, ಇದರಲ್ಲಿ 65% ಈ ಡೆಪ್ಟ್ ಸ್ಕೀಮ್ಸ್ಗಳೇ ಹೊಂದಿರೋದನ್ನ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಇದಕ್ಕೆ ಒಳ್ಳೆ ಪಾಪ್ಯುಲಾರಿಟಿ ಇದೆ ಅಂತ ಹೇಳಿ. ಈಕ್ವಿಟಿ ಫಂಡ್ಸ್ಗಳು ಇನ್ನುಳಿದ ಶೇರ್ ಅನ್ನ ಹೊಂದಿರುವಂತದ್ದು. ಬ್ಯಾಂಕ್ಗಳಲ್ಲಿನ FDಗಳಿಗೆ ಕಂಪೇರ್ ಮಾಡಿದಾಗ ಡೆಪ್ಟ್ ಸ್ಕೀಮ್ಸ್ಗಳಲ್ಲಿ ಬರುವಂತ ಇನ್ಕಮ್ ಹೆಚ್ಚಾಗಿರೋದ್ರಿಂದ ಹೆಚ್ಚು ಮಂದಿ ಇಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಆದರೆ ಈ ಈಕ್ವಿಟಿ ಸ್ಕೀಮ್ಸ್ಗಳಿಗೆ ಕಂಪೇರ್ ಮಾಡಿದಾಗ ಈಕ್ವಿಟಿ ಸ್ಕೀಮ್ಸ್ ಅಲ್ಲಿ ಬರುವಂತ ಆದಾಯ ಅನ್ನುವಂಥದ್ದು ಫ್ಲಕ್ಚುಯೇಟಿಂಗ್ ಆಗಿರುತ್ತೆ. ಹಾಗಾಗಿ ಎಲ್ಲರೂ ಕೂಡ ಡೆಪ್ಟ್ ಸ್ಕೀಮ್ಸ್ ಅನ್ನುವಂಥದ್ದು ಸೇಫೆಸ್ಟ್ ಆಪ್ಷನ್ ಅಂತ ಹೇಳಿ ಹೆಚ್ಚು ಮಂದಿ ಈ ಡೆಪ್ಟ್ ಸ್ಕೀಮ್ಸ್ ಗಳನ್ನ ಆಯ್ಕೆ ಮಾಡ್ಕೊಳ್ಳುವಂಥದ್ದು. ಆದ್ರೆ ಈ ಡೆಪ್ಟ್ ಸ್ಕೀಮ್ಸ್ ಗಳು ಕೂಡ ಕಂಪ್ಲೀಟ್ಲಿ ಸೇಫ್ ಆಗಿರೋದಿಲ್ಲ. ಇತ್ತೀಚೆಗಷ್ಟೇ ನಾವು ಫ್ರಾಂಕ್ಲಿನ್ ಟೆಂಪಲ್ಟನ್ ಇಶ್ಯೂ ಅನ್ನು ಕೂಡ ಉದಾಹರಣೆಯಾಗಿ ನೋಡಿದ್ದೇವೆ. ಡೆಪ್ಟ್ ಇನ್ಸ್ಟ್ರೂಮೆಂಟ್ಸ್ ಗಳು ಅಂಡರ್ ರೇಟೆಡ್ ಆಗಿದ್ರೆ ಅಂತ ಸಂದರ್ಭದಲ್ಲಿ ಅವು ಕೂಡ ಫೇಲ್ ಆಗುವಂತ ಸಂಭವಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ಈ ಡೆಪ್ಟ್ ಇನ್ಸ್ಟ್ರೂಮೆಂಟ್ಸ್ ಗಳಲ್ಲಿ ನಾವು ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ಅವುಗಳನ್ನ ಸರಿಯಾಗಿ ಅರ್ಥೈಸಿಕೊಂಡು ನಂತರದಲ್ಲಿ ನಾವು ಇನ್ವೆಸ್ಟ್ ಮಾಡಬೇಕಾಗತ್ತೆ. ಅಂದ್ರೆ ರೇಟಿಂಗ್ ಏಜೆನ್ಸೀಸ್ಗಳಾದಂಥ AAA ಈ ರೀತಿಯಾದಂಥ ಏಜೆನ್ಸೀಸ್ಗಳಿಂದ ಹೈಲಿ ರೇಟೆಡ್ ಆಗಿರುವಂಥ ನಾವು ಇನ್ಸ್ಟ್ರೂಮೆಂಟ್ಸ್ಗಳಲ್ಲಿ ನಾವು ಇನ್ವೆಸ್ಟ್ ಮಾಡಿದ್ರೆ ನಮ್ಮ ಡೆಪ್ಟ್ ಇನ್ಸ್ಟ್ರೂಮೆಂಟ್ ಒಂದಷ್ಟು ಮಟ್ಟಿಗೆ ಸೇಫ್ ಆಗಿರುತ್ತೆ ಅಂತ ಹೇಳ್ಬೋದು. ಫ್ರಾಂಕ್ಲಿನ್ ಟೆಂಪಲ್ಟನ್ ಮ್ಯೂಚುವಲ್ ಫಂಡ್
6 ಡೆಪ್ಟ್ ಫಂಡ್ ಸ್ಕೀಮ್ಸ್ಗಳನ್ನು ಭಾರತದಲ್ಲಿ ಉಂಡಪ್ ಮಾಡ್ತು ಇತ್ತೀಚೆಗೆ. ಇದನ್ನು ನಾವು ಗಮನಿಸಿದ್ದೇವೆ. ಇದು ದೊಡ್ಡ ಇಶ್ಯೂ ಆಗಿತ್ತು ಕೂಡ. ಇಲ್ಲಿ ಇನ್ವೆಸ್ಟರ್ಸ್ಗಳು ಇನ್ವೆಸ್ಟ್ ಕೂಡ ಮಾಡುವ ಹಾಗಿಲ್ಲ, ಮತ್ತೆ ಅವರ ಇನ್ವೆಸ್ಟ್ಮೆಂಟ್ಸ್ಗಳನ್ನು ರಿಡೀಮ್ ಕೂಡ ಮಾಡ್ಕೊಳ್ಳೋ ಹಾಗಿಲ್ಲ. ಈ ರಿಡಮ್ಷನ್ ಅನ್ನು ಕೂಡ ಫ್ರೀಸ್ ಮಾಡಲಾಗಿದೆ. ಯಾಕೆ ಅಂದ್ರೆ ಫ್ರಾಂಕ್ಲಿನ್ ಟೆಂಪಲ್ಟನ್ ಮ್ಯೂಚುವಲ್ ಫಂಡ್ ನಲ್ಲಿ ಇನ್ವೆಸ್ಟ್ ಮಾಡಿದಂತ ಇನ್ವೆಸ್ಟರ್ಸ್ಗಳು ಅವರ ಹಣವನ್ನ ತೆಗೆಯೋದಕ್ಕೆ ಶುರು ಮಾಡಿದ್ರು. ಈ ರೀತಿಯಾಗಿ ಇನ್ವೆಸ್ಟ್ ಮಾಡಿದಂತ ಎಲ್ಲಾ ಇನ್ವೆಸ್ಟರ್ಸ್ ಕೂಡ ಒಂದೇ ಬಾರಿಗೆ ಆ ಹಣವನ್ನ ತೆಗೆಯೋದಕ್ಕೆ ಶುರು ಮಾಡಿದಾಗ ಅವರಲ್ಲಿರ್ತಕ್ಕಂಥ ಲಿಕ್ವಿಡಿಟಿ ಅನ್ನುವಂಥದ್ದು ತೊಂದರೆಗೆ ಒಳಗಾಗುತ್ತೆ. ಅಂದ್ರೆ ಅವರಲ್ಲಿರುವಂತ ಲಿಕ್ವಿಡಿಟಿ ಸಾಕಾಗೋದಿಲ್ಲ. ಇರುವಂತ ಎಲ್ಲಾ ಇನ್ವೆಸ್ಟರ್ಸ್ಗಳು ಕೂಡ ಹಿಂದಕ್ಕೆ ತೆಗಿಬೇಕು ಹಣವನ್ನ ಅಂತ ಮುಂದೆ ಹೋದಾಗ ಲಿಕ್ವಿಡಿಟಿಯ ಪ್ರಾಬ್ಲಮ್ ಅನ್ನ ಆ ಮ್ಯೂಚುವಲ್ ಫಂಡ್ ಅಥವಾ ಆ ಡೆಪ್ಟ್ ಫಂಡಿನ ಸ್ಕೀಮ್ಸ್ ಅನ್ನುವಂಥದ್ದು ಫೇಸ್ ಮಾಡುತ್ತೆ. ಮಾರ್ಚ್ ಒಂದೇ ತಿಂಗಳಲ್ಲಿ ಈ ಡೆಪ್ಟ್ ಫಂಡ್ಸ್ಗಳು 1.94 ಲಕ್ಷ ಕೋಟಿಯಷ್ಟು ನೆಟ್ ರಿಡಮ್ಷನ್ ಅನ್ನು ಹೊಂದಿದೆ. ಹಾಗಾಗಿ ಈ ಫಂಡ್ ಹೌಸ್ ಏನಿರುತ್ತೆ ಅವುಗಳಿಗೆ ಅನ್ಪ್ರೆಸಿಡೆಂಟೆಡ್ ರಿಡಮ್ಷನ್ನಿನ ಪ್ರೆಷರ್ನಿಂದ ಅವರುಗಳಲ್ಲಿ ಲಿಕ್ವಿಡಿಟಿಯ ಪ್ರಾಬ್ಲಮ್ ಉಂಟಾಗುತ್ತೆ. ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾದವರು ಬಾರೋಯಿಂಗ್ ವಿಂಡೋವನ್ನು ಫೆಸಿಲಿಟೇಟ್ ಮಾಡಿದ್ರು ಕೂಡ ಅದು ಕೂಡ ಈ ರಿಡಮ್ಷನ್ ವಾಲ್ಯೂಮ್ ಅನ್ನ ಮೀಟ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಈ ಮ್ಯೂಚುವಲ್ ಫಂಡ್ಸ್ಗಳನ್ನು ವೈಂಡ್ ಅಪ್ ಮಾಡಬೇಕಾಗಿ ಬಂತು ಫ್ರಾಂಕ್ಲಿನ್ ಟೆಂಪಲ್ಟನ್ ಅವರಿಗೆ. ಈ ಫಂಡ್ಸ್ಗಳು ಮೊದಲು ತನ್ನ ಬಾರೋಯಿಂಗ್ ಅನ್ನ ಪೇ ಆಫ್ ಮಾಡಿ ನಂತರದಲ್ಲಿ ತನಗೆ ಇನ್ವೆಸ್ಟ್ ಮಾಡಿದಂತ ಇನ್ವೆಸ್ಟರ್ಸ್ಗಳಿಗೆ ಮುಂದಿನ ದಿನಗಳಲ್ಲಿ ಸ್ಟ್ಯಾಗರ್ಡ್ ಮ್ಯಾನರ್ ನಲ್ಲಿ ಅವರ ಹಣವನ್ನು ಹಿಂತಿರುಗಿಸ್ತಾ ಹೋಗುತ್ತೆ. ಇದರಿಂದ ಮಾರ್ಕೆಟ್ ಸೆಂಟಿಮೆಂಟ್ ಅನ್ನುವಂಥದ್ದು ವರ್ಸನ್ ಆಗಬಹುದು. ಇದರಿಂದ ಲಿಕ್ವಿಡಿಟಿ ಟೈಟನಿಂಗ್ ಕೂಡ ಆಗಬಹುದು ಮುಂದಿನ ದಿನಗಳಲ್ಲಿ. ಹಾಗಾಗಿ RBI, ಸೆಬಿ ನಂತ ರೆಗ್ಯುಲೇಟರ್ಸ್ಗಳು ಈ ಇಶ್ಯೂ ಮುಂದಿನ ದಿನಗಳಲ್ಲಿ ಎಸ್ಕೇಲೇಟ್ ಆದಾಗ ಇವರು ಇನ್ನಷ್ಟು ಹೆಚ್ಚಿನ ಮೆಷರ್ಸ್ಗಳನ್ನು ತಗೊಂಡು ಆಕ್ಟ್ ಮಾಡಬೇಕಾಗತ್ತೆ. ಇದಿಷ್ಟು ಮ್ಯೂಚುವಲ್ ಫಂಡ್ಸ್ನ ಬಗ್ಗೆ ಮಾಹಿತಿ. ಮುಂದಿನ ಆರ್ಟಿಕಲ್ ಅಗ್ರೆಸಿವ್ PLA ಫ್ಲೌಟ್ಸ್ ಪ್ರೋಟೋಕಾಲ್ಸ್ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 2 ನಾಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಇಂಡಿಯಾ ಅಂಡ್ ಇಟ್ಸ್ ನೈಬರ್ಹುಡ್ ಅನ್ನುವಂಥ ಸಿಲೆಬಸ್ ನಾಡಿಯಲ್ಲಿ ಓದ್ಕೋಬಹುದಾಗುತ್ತೆ. ಈ ಆರ್ಟಿಕಲ್ ನಲ್ಲಿ ನಾವು ಇಂಡಿಯಾ ಚೈನಾ ರಿಲೇಷನ್ಸ್ನ ಬಗ್ಗೆ ಡಿಸ್ಕಸ್ ಮಾಡೋಣ. ಇಂಡಿಯಾ ಮತ್ತು ಚೀನಾದ ನಡುವೆ ಬಾರ್ಡರ್ ಕಾನ್ಫ್ಲಿಕ್ಟ್ಸ್ಗಳು ಸಾಮಾನ್ಯ ಆಗಿದೆ. ನಾವು ಯಾವಾಗಲೂ ಕೂಡ ಈ ಬಾರ್ಡರ್ ಟೆನ್ಷನ್ಸ್ಗಳನ್ನು ನಮ್ಮ ಎರಡು ರಾಷ್ಟ್ರಗಳ ನಡುವೆ ನೋಡ್ತಾನೆ ಇರ್ತೇವೆ. ಆದರೆ ಈಗ ನಡೀತಿರ್ತಕ್ಕಂಥ ಬೆಳವಣಿಗೆಗಳು ಮೊದಲಿಗಿಂತಲೂ ಕೂಡ ವಿಭಿನ್ನವಾಗಿವೆ. ಹಾಗಾಗಿ ಇವು ಒಂದಷ್ಟು ಕನ್ಸರ್ನ್ ಅನ್ನು ಉಂಟು ಮಾಡಿದೆ. ಏನು ಅಂತ ಅಂದ್ರೆ ಮೊದಲನೇದಾಗಿ ಚೈನೀಸ್ ಪಾರ್ಟ್ ನಲ್ಲಿ ಬಹಳನೇ ಹೆಚ್ಚಿನ ಅಗ್ರೆಷನ್ ಅನ್ನ ನಾವು ಕಾಣ್ತಾ ಇದ್ದೇವೆ. ಪ್ರೋಟೋಕಾಲ್ಸ್ ಗಳನ್ನ ಸರಿಯಾಗಿ ಫಾಲೋ ಮಾಡದೇ ಇರಬಹುದು. ಈ ರೀತಿಯಾದಂತಹ ಡಿಸ್ರಿಗಾರ್ಡ್ ಅನ್ನ ನಾವು ಚೈನೀಸ್ ಪಾರ್ಟ್ ನಲ್ಲಿ ಕಾಣ್ತಾ ಇದ್ದೇವೆ. ಹೆಚ್ಚಿನ ಅಗ್ರೆಷನ್ ಅನ್ನ ಚೈನೀಸ್ ಟ್ರೂಪ್ಸ್ ಗಳು ತೋರಿಸ್ತಾ ಇದೆ. ಈ ರೀತಿಯಾಗಿ ಅಗ್ರೆಸಿವ್ ಆಗಿ ವೇರಿಯಸ್ ಪಾಯಿಂಟ್ಸ್ ಗಳಲ್ಲಿ ಒಮ್ಮೆಯೇ ಚೀನಾದವರು ರಿಯಾಕ್ಟ್ ಮಾಡ್ತಿರುವಂತದ್ದು ಒಂದು ಹೊಸ ಪ್ಯಾಟರ್ನ್ ಆಗಿರೋದ್ರಿಂದ ಪ್ರೀವಿಯಸ್ ಇಶ್ಯೂಸ್ ಗಳಿಗಿಂತ ಇದು ವಿಭಿನ್ನವಾಗಿ ಕಾಣ್ತಾ ಇದೆ. ಸೆಕೆಂಡ್ಲಿ ಯಾಕೆ ಅಂತ ಅಂದ್ರೆ ವೈಲೆನ್ಸ್ ಅನ್ನುವಂಥದ್ದು ಚೈನೀಸ್ ಪಾರ್ಟ್ ನಿಂದ ಹೆಚ್ಚಾಗ್ತಾ ಇರುವಂತದ್ದು. ಇವರ ವೈಲೆನ್ಸ್ ನಿಂದ ಇವತ್ತು ಭಾರತದ 70 ಮಂದಿ ಸೋಲ್ಜರ್ಸ್ ಗಳು ಗಾಯಾಳುಗಳಾಗಿರುವಂತದ್ದು ಮತ್ತು ಪ್ಯಾಂಗಾಂಗ್ಸೋ ಲೇಕ್ ನ ಹತ್ತಿರದಲ್ಲಿ ಬೋಟ್ ಪೆಟ್ರೋಲಿಂಗ್ ಅನ್ನು ಕೂಡ ಹೆಚ್ಚು ಮಾಡ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಭಾರತಕ್ಕೆ ದೊಡ್ಡ ಕನ್ಸರ್ನ್ ಆಗಿರುವಂತದ್ದು. ಈ ಪ್ಯಾಂಗಾಂಗ್ಸೋ ಲೇಕ್ LAC ಬಳಿ ಇರುವಂತ ಒಂದು ಲೇಕ್ ಆಗಿದ್ದು, ಈ LAC ಅಂದ್ರೆ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅಂತ ಹೇಳಿ. ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅಂದ್ರೆ ಇಂಡಿಯನ್ ಕಂಟ್ರೋಲ್ಡ್ ಟೆರಿಟರಿ ಮತ್ತು ಚೈನೀಸ್ ಕಂಟ್ರೋಲ್ ಟೆರಿಟರಿ ಏನಿದೆ ಜಮ್ಮು ಕಾಶ್ಮೀರ್ ಅನ್ನುವಂತ ಯೂನಿಯನ್ ಟೆರಿಟರಿನಲ್ಲಿ, ಇದರ ನಡುವೆ ಈ ಎರಡರ ಇಂಡಿಯನ್ ಮತ್ತು ಚೈನೀಸ್ ಕಂಟ್ರೋಲ್ ಟೆರಿಟರೀಸ್ ನಡುವೆ ಇರುವಂತ ಈ ಲೈನ್ ಇದೆರಡನ್ನು ಕೂಡ ಸಪರೇಟ್ ಮಾಡುವಂತ ಒಂದು ಲೈನ್ ಆಗಿದೆ. ಆದರೆ ಈ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅನ್ನುವಂಥದ್ದು ಯಾವಾಗಲೂ ಕೂಡ ಭಾರತ ಮತ್ತು ಚೀನಾದ ನಡುವೆ ಸಂಘರ್ಷಕ್ಕೆ ಕಾರಣ ಆಗ್ತಾ ಇದೆ. ಈ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲಿನ ಸಾಕಷ್ಟು ಜಾಗಗಳಲ್ಲಿ ಈಗ ಚೀನಾ ಭಾರತದ ಮೇಲೆ ದಾಳಿ ಮಾಡೋದಕ್ಕೆ ಅಂತ ಹೇಳಿ ಸಾಕಷ್ಟು ಅಗ್ರೆಷನ್ ಅನ್ನ ತೋರಿಸ್ತಾ ಇದೆ. ಅವರ ನಂಬರ್ ಆಫ್ ಆರ್ಮಿ ಪರ್ಸನಲ್ ಕೂಡ ಇನ್ಕ್ರೀಸ್ ಆಗಿರುವಂತದ್ದನ್ನ ಕೂಡ ನಾವು ಕಾಣಬಹುದಾಗುತ್ತೆ. ಪ್ಯಾಂಗಾಂಗ್ಸೋ ಲೇಕ್ ನ ಬಳಿ ತನ್ನ ಬೋಟ್ ಪೆಟ್ರೋಲಿಂಗ್ ಅನ್ನು ಹೆಚ್ಚುಗೊಳಿಸ್ತಾ ಇದೆ. ಅಗ್ರೆಸಿವ್ ಆಗಿ ಕೂಡ ಬಿಹೇವ್ ಮಾಡ್ತಾ ಇರುವಂತದ್ದು. ಆರ್ಮಿ ಪರ್ಸನಲ್ಸ್ ಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಡೆಪ್ಲಾಯ್ ಮಾಡ್ತಾ ಇರುವಂತದ್ದು. ಗವಾನ್ ವ್ಯಾಲಿಯಲ್ಲಿ ನೀಡ್ಲೆಸ್ ಆಗಿ ಕೂಡ ಅಂದ್ರೆ ಅಲ್ಲಿ ಅವಶ್ಯಕತೆ ಇಲ್ಲ ಅಂದ್ರೂ ಕೂಡ ಅಲ್ಲಿ ಆರ್ಮಿ ಪರ್ಸನಲ್ಸ್ ಗಳನ್ನ ಹೆಚ್ಚಿಗೆ ಅಲ್ಲಿ ಡೆಪ್ಲಾಯ್ ಮಾಡ್ತಾ ಇರುವಂತದ್ದು. ಚೀನಾದವರು ಈ ರೀತಿಯ ಮೂವ್ಮೆಂಟ್ಸ್ ಅನ್ನ ಮಾಡ್ತಾ ಇರೋದನ್ನ ಗಮನಿಸಿದ್ರೆ ಯೂನಿಲ್ಯಾಟ್ರಲ್ ಆಗಿ ಇವರು LAC ಬಾರ್ಡರ್ಸ್ ಅನ್ನ ಕ್ರಾಸ್ ಮಾಡೋದಾಗಿರ್ಬೋದು ಅಥವಾ ಅಲ್ಲಿನ ಪ್ರದೇಶಗಳನ್ನ ತನ್ನ ತೆಕ್ಕೆಗೆ ತಗೊಳ್ಬೇಕು ಅಂತ ಹೇಳಿ ಚೀನಾ ನಡೆಸ್ತಾ ಇರುವಂತ ಕಾರ್ಯಗಳಾಗಿರುವಂತದ್ದು. ಚೀನಾದ ಈ ಪೀಪಲ್ ಲಿಬರೇಷನ್ ಆರ್ಮಿ ಅನ್ನುವಂಥದ್ದು ಒಟ್ಟಾರೆಯಾಗಿ ಇರುವಂತ ಎಲ್ಲ ಪ್ರೋಟೋಕಾಲ್ಸ್ ಗಳನ್ನ ಬ್ರೇಕ್ ಮಾಡ್ತಾ ಇದೆ, ಅಗ್ರೆಸಿವ್ ಆಗಿ ಬಿಹೇವ್ ಮಾಡ್ತಾ ಇದೆ, ವೈಲೆನ್ಸ್ ಅನ್ನ ಹೆಚ್ಚು ಮಾಡ್ತಾ ಇದೆ, ಬೋಟ್ ಪೆಟ್ರೋಲಿಂಗ್ ಅನ್ನ ಹೆಚ್ಚು ಮಾಡ್ತಾ ಇರುವಂತದ್ದು, ಆರ್ಮಿ ಪರ್ಸನಲ್ಸ್ ಗಳನ್ನ ವೇರಿಯಸ್ ಪಾಯಿಂಟ್ಸ್ ಗಳಲ್ಲಿ ಹೆಚ್ಚಿನದಾಗಿ ಡೆಪ್ಲಾಯ್ ಮಾಡ್ತಾ ಇರುವಂತದ್ದು. ಯಾಕೆ ಈ ರೀತಿಯ ರಿಗರಸ್ ಮೆಷರ್ಸ್ ಅನ್ನ ಚೀನಾದವರು ತಗೊಳ್ತಾ ಇದ್ದಾರೆ? ಚೀನಾದ ಆರ್ಮಿ ಯಾಕೆ ಈ ರೀತಿಯ ಮೆಷರ್ಸ್ ಗಳನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ತಾ ಇದೆ ಅಂತ ನೋಡೋದಾದ್ರೆ ಕೆಲವು ಎಕ್ಸ್ಪರ್ಟ್ಸ್ ಗಳು ಹೇಳ್ತಾರೆ, ಲಡಾಖ್ ನಲ್ಲಿ ಈಗಾಗಲೇ ಏನು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಿದೆ ಅಂತ ಜಾಗದಲ್ಲಿ ಇಂಡಿಯನ್ ಟ್ರೂಪ್ಸ್ ಗಳನ್ನ ಈಗಿರುವಂತ ಜಾಗದಿಂದ ಅವರನ್ನ ಪುಷ್ ಬ್ಯಾಕ್ ಮಾಡಿ ಅಂದ್ರೆ ಹಿಂದಕ್ಕೆ ಕಳಿಸಿ ಆ ಜಾಗವನ್ನ ಅಕ್ವೈರ್ ಮಾಡ್ಕೊಳ್ಳುವಂತ ಉದ್ದೇಶ ಆಗಿರ್ಬೋದು ಅಂತ ಹೇಳಿ ಇನ್ನುಳಿದಂತ ಎಕ್ಸ್ಪರ್ಟ್ಸ್ ಗಳು ಹೇಳ್ತಾರೆ. ಈಗೇನು ಜಮ್ಮು ಅಂಡ್ ಕಾಶ್ಮೀರ ಒಂದು ಸ್ಟೇಟ್ ಆಗಿತ್ತು, ಅದರ ಬದಲಾಗಿ ಯೂನಿಯನ್ ಟೆರಿಟರಿ ಅಂತ ಹೇಳಿ ಭಾರತ ಸರ್ಕಾರ ಸಂವಿಧಾನಿಕ ತಿದ್ದುಪಡಿಯನ್ನ ತಂದಿರುವಂತದ್ದಾಗಿರ್ಬೋದು ಅಥವಾ ತನ್ನ ಪೊಲಿಟಿಕಲ್ ಮ್ಯಾಪ್ ನಲ್ಲಿ ಇದನ್ನ ಯೂನಿಯನ್ ಟೆರಿಟರೀಸ್ ಗಳಾಗಿ ಗುರುತಿಸುವಂತದ್ದಾಗಿರ್ಬೋದು. ಈ ಎಲ್ಲ ನಡೆಗಳಿಂದ ಚೀನಾದವರು ಈ ರೀತಿಯ ಒಂದು ಕ್ರಮಗಳನ್ನ ತಗೊಳ್ತಿರ್ಬೋದು ಅಂತ ಹೇಳಿ ಕೆಲವರ ಅಭಿಪ್ರಾಯ ಆಗಿರುವಂತದ್ದು.
ಆದರೆ ಇನ್ನು ಕೆಲವರ ಅಭಿಪ್ರಾಯ ಏನು ಅಂತಂದರೆ US ತುಂಬಾನೇ ರೆಟೋರಿಕ್ ಆಗ್ತಾ ಇದೆ. ಚೀನಾದಲ್ಲಿ ಉಗಮ ಆಗಿದಂಥ ಈ ಕರೋನಾ ವೈರಸ್ ಏನಿದೆ ಇದನ್ನು ಚೈನೀಸ್ ವೈರಸ್ ಅಂತಾನೆ ಕರಿಬೇಕು ಅಂತ ಕೂಡ ಕೇಳ್ತಾ ಇರುವಂಥದ್ದು. ಮತ್ತು ಚೀನಾದವರು ಈ ಕರೋನಾ ವೈರಸ್ ಸ್ಪ್ರೆಡ್ಡಿಂಗ್ ಇಷ್ಟು ವ್ಯಾಪಕವಾಗಿ ಆಗ್ತಾ ಇರೋದಕ್ಕೆ ಹೊಣೆಯನ್ನು ಹೊತ್ಕೊಳ್ಬೇಕು ಅಂತ ಹೇಳಿ ಜಾಗತಿಕ ವೇದಿಕೆಯಲ್ಲಿ ಹೆಚ್ಚಿನದಾಗಿ ಕೇಳ್ತಾ ಇರುವಂಥದ್ದು. ಈ ಎಲ್ಲ US ನಡೆಗಳೇನಿದೆ, ಹಾಗಾಗಿ US ಮತ್ತು ಚೀನಾದ ನಡುವೆ ಒಂದು ಕೋಲ್ಡ್ ವಾರ್ ಅನ್ನುವಂಥದ್ದು ಉಂಟಾಗುವಂಥ ಸನ್ನಿವೇಶ ಈಗ ಬಂದಿದೆ. ಆದರೆ ಭಾರತ ಮತ್ತು US ಬಾಂಧವ್ಯವನ್ನು ನೋಡಿದ್ರೆ ನಾವು ಒಳ್ಳೆಯ ಫ್ರೆಂಡ್ಶಿಪ್ ಅನ್ನು ಹೊಂದಿದ್ದೇವೆ. ಭಾರತ ಮತ್ತು ಅಮೆರಿಕದ ನಡುವೆ ಬಾಂಧವ್ಯ ಹೆಚ್ಚಾದ್ರೂ ಕೂಡ ಭಾರತದ ಗಡಿ ಪ್ರದೇಶಗಳಲ್ಲಿರ್ತಕ್ಕಂಥ ಚೀನಾದ ನಡುವಿನ ಏನು ತಿಕ್ಕಾಟಗಳಿದೆ ಇದು ನಮ್ಮ ಅಮೆರಿಕದ ಕ್ಲೋಸ್ನೆಸ್ ಇಂದ ಇದು ಡಿಮಿನಿಷ್ ಆಗೋಲ್ಲ. ಈ ಪ್ರಾಬ್ಲಮ್ಸ್ಗಳು ಇನ್ನೂ ಕೂಡ ಹೀಗೆ ಪರ್ಸಿಸ್ಟ್ ಆಗುತ್ತೆ ಅಥವಾ ನಾನು ಇನ್ನೂ ಹೆಚ್ಚಿನ ಪ್ರಾಬ್ಲಮ್ಸ್ಗಳನ್ನು ಕೂಡ ಕ್ರಿಯೇಟ್ ಮಾಡಬಲ್ಲೆ ಅಂತ ಹೇಳಿ ಚೀನಾದವರು ತೋರಿಸ್ಕೊಳ್ಳೋದಕ್ಕೋಸ್ಕರ ಈ ರೀತಿಯ ಕಾರ್ಯಗಳನ್ನು ಕೈಗೊಳ್ತಾ ಇರ್ಬೋದು ಅನ್ನುವಂಥದ್ದು ಇನ್ನು ಕೆಲವರ ಅಭಿಪ್ರಾಯ ಆಗಿರುವಂಥದ್ದು. ಇದು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗುವಂಥ ಆರ್ಟಿಕಲ್ ಏನಲ್ಲ. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ನಮಗೆ ಪ್ಯಾಂಗಾಂಗ್ಸೋ ಲೇಕ್ ಎಲ್ಲಿ ಬರುತ್ತೆ ಅಥವಾ ಗವಾನ್ ವ್ಯಾಲಿ ಎಲ್ಲಿ ಬರುತ್ತೆ ಈ ರೀತಿಯ ಪ್ರದೇಶಗಳನ್ನು ನಾವು ಸರಿಯಾಗಿ ಜ್ಞಾಪಕದಲ್ಲಿ ಇಟ್ಕೊಂಡ್ರೆ ಆಗುತ್ತೆ. ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ನ ಬಗ್ಗೆ ಕೂಡ ನೀವು ಪ್ರಿಪೇರ್ಡ್ ಆಗಿರಬೇಕಾಗುತ್ತೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ. ಇದನ್ನು ಹೊರತುಪಡಿಸಿ ಈ ಆರ್ಟಿಕಲ್ನಿಂದ ನಮಗೆ IRಗೆ ಇಂಪಾರ್ಟೆಂಟ್ ಆಗುವಂಥ ಕೆಲವೊಂದಷ್ಟು ಪಾಯಿಂಟ್ಸ್ಗಳನ್ನು ಮೇನ್ಸ್ನಲ್ಲಿ ನಾವು ಬಳಸ್ಕೊಳ್ಬೋದಾಗುತ್ತೆ. TNA ಅಡಿಯಲ್ಲಿನ ಕಡೆಯ ಆರ್ಟಿಕಲ್ ಸೀಲ್ LG ಪಾಲಿಮರ್ಸ್ ಪ್ಲಾಂಟ್ ಸೇಸ್ ಹೈಕೋರ್ಟ್ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 3ನ ಅಡಿಯಲ್ಲಿ ಡಿಸಾಸ್ಟರ್ ಅಂಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಎನ್ವಿರಾನ್ಮೆಂಟಲ್ ಡಿಗ್ರೇಡೇಷನ್ ಅಂಡ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೋಬೋದಾಗುತ್ತೆ. ಇದು ವಿಶಾಖಪಟ್ಟಣಂದಲ್ಲಿ ಆದಂಥ ಗ್ಯಾಸ್ ಲೀಕ್ಸ್ಗೆ ಸಂಬಂಧಪಟ್ಟಂಥ ಒಂದು ಇಶ್ಯೂ ಆಗಿದೆ. 13 ಮಂದಿಯನ್ನ ಸಾವಿಗೀಡು ಮಾಡಿ 1000ಕ್ಕೂ ಹೆಚ್ಚು ಮಂದಿಯನ್ನ ಆಸ್ಪತ್ರೆ ತಲುಪುವಂತೆ ಮಾಡಿದಂಥ ವಿಶಾಖಪಟ್ಟಣಂನಲ್ಲಿ ನಡೆದಂಥ ಗ್ಯಾಸ್ ಲೀಕ್ ಏನಿತ್ತು, ಈ ಸ್ಟಿರೀನ್ ಗ್ಯಾಸ್ ಲೀಕ್, ಇದರ ಕುರಿತಾದಂತೆ ಆಂಧ್ರ ಪ್ರದೇಶದ ಹೈಕೋರ್ಟ್ ಒಂದು ತೀರ್ಪನ್ನು ನೀಡಿದೆ. LG ಪಾಲಿಮರ್ ಪ್ಲಾಂಟ್ ಅನ್ನ ಸೀಲ್ ಮಾಡಬೇಕು, ಅಲ್ಲಿನ ಯಾವುದೇ ಕಂಪನಿ ಅಫಿಷಿಯಲ್ಸ್ಗಳನ್ನು ಅದ ಕಂಪನಿಯ ಒಳಗೆ ಅಲೋ ಮಾಡಬಾರ್ದು ಮತ್ತು ಅವರುಗಳ ಪಾಸ್ಪೋರ್ಟ್ ಅನ್ನು ಕೂಡ ಸೀಸ್ ಮಾಡೋದ್ರ ಮುಖಾಂತರವಾಗಿ ಅವರು ಹೊರದೇಶಕ್ಕೆ ಕೂಡ ಅವರನ್ನು ಹೋಗದೇ ಇರುವಂತೆ ತಡಿಬೇಕು ಅಂತ ಹೇಳಿ ಮತ್ತು ಕಮಿಟೀಸ್ಗಳನ್ನು ಫಾರ್ಮ್ ಮಾಡಿಕೊಂಡು ಈ ಕಮಿಟೀಸ್ಗಳನ್ನು ಸೆಂಟ್ರಲ್ ಗೌರ್ಮೆಂಟ್ನ ಅಡಿಯಲ್ಲಿ ಅಥವಾ ಸ್ಟೇಟ್ ಗೌರ್ಮೆಂಟ್ನ ಅಡಿಯಲ್ಲಿ ಅಥವಾ NGTಯ ಅಡಿಯಲ್ಲಿ ಕಮಿಟೀಸ್ಗಳನ್ನು ಫಾರ್ಮ್ ಮಾಡೋದ್ರ ಮುಖಾಂತರವಾಗಿ ಇದನ್ನು ಪ್ರಾಪರ್ ಇನ್ವೆಸ್ಟಿಗೇಷನ್ ಅನ್ನು ಮಾಡಿ ಇದರಲ್ಲಿ ನೊಂದವರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಹೇಳಿ ಅಲ್ಲಿನ ಹೈಕೋರ್ಟ್ ಹೇಳಿರುವಂಥದ್ದು. ಈ LG ಪಾಲಿಮರ್ಸ್ನ ಪ್ರದೇಶದಲ್ಲಿ ಸಾಕಷ್ಟು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ಗಳು, ರೈಲ್ವೆ ಸ್ಟೇಷನ್ ಕೂಡ ರನ್ ಆಗುವಂಥದ್ದು, ಏರ್ಪೋರ್ಟ್ ಕೂಡ ಈ ವಲ್ನರಬಲ್ ಝೋನ್ನಲ್ಲೇ ಬರುವಂಥದ್ದು ಇದ್ರೂ ಕೂಡ ಇವರಿಗೆ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸಸ್ ಅನ್ನ ಯಾವ ಆಧಾರದ ಮೇಲೆ ನೀಡಿದ್ರಿ ಅಂತ ಹೇಳಿ ಯೂನಿಯನ್ ಎನ್ವಿರಾನ್ಮೆಂಟಲ್ ಮಿನಿಸ್ಟ್ರಿಗೂ ಕೂಡ ಈ ಆಂಧ್ರ ಪ್ರದೇಶದ ಹೈಕೋರ್ಟ್ ಕ್ವೆಶ್ಚನ್ ಮಾಡಿರುವಂಥದ್ದು. ಮತ್ತು ಇಲ್ಲಿ ಕೋರ್ಟ್ ಒಂದು ಕನ್ಸರ್ನ್ ಅನ್ನು ಕೂಡ ರೈಸ್ ಮಾಡಿದೆ. ಅದೇನು ಅಂತ ಅಂದರೆ ಮ್ಯಾನುಫ್ಯಾಕ್ಚರ್, ಸ್ಟೋರೇಜ್, ಇಂಪೋರ್ಟ್ ಆಫ್ ಹಜಾರ್ಡಸ್ ಕೆಮಿಕಲ್ಸ್ ರೂಲ್ಸ್ ಅಂತ ಹೇಳಿ 1989ರಲ್ಲಿ ತಂದಂಥ ಈ ರೂಲ್ಸ್ನ ಅಡಿಯಲ್ಲಿರ್ತಕ್ಕಂಥ ಮ್ಯಾಂಡೇಟರಿ ರೂಲ್ಸ್ಗಳನ್ನು ಕೂಡ LG ಪಾಲಿಮರ್ಸ್ನವರು ವೈಲೇಟ್ ಮಾಡಿರ್ಬೋದು. ಹಾಗಾಗಿ ಇದ್ರ ಬಗ್ಗೆ ಕೂಡ ತನಿಖೆ ಆಗಬೇಕು ಅಂತ ಹೇಳಿ ಹೈಕೋರ್ಟ್ನವರು ಆದೇಶವನ್ನು ಹೊರಡಿಸಿರುವಂಥದ್ದು. ಅವೇರ್ನೆಸ್ ಜನರೇಷನ್ ಕಾರ್ಯವನ್ನು ಕೂಡ ಮಾಡಿಲ್ಲ, ಪೀಪಲ್ ಅನ್ನ ಸರಿಯಾಗಿ ಟ್ರೈನ್ ಮಾಡಿಲ್ಲ ಹಜಾರ್ಡಸ್ ಕೆಮಿಕಲ್ಸ್ನ ವಿಚಾರವಾಗಿ ಅಂತ ಹೇಳಿ ಹೈಕೋರ್ಟ್ ಹೇಳಿರುವಂಥದ್ದು. ನಮಗೆ ಇಲ್ಲಿ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ನಲ್ಲಿ ಇಂಪಾರ್ಟೆಂಟ್ ಆಗುವಂಥದ್ದು ಈ ಮ್ಯಾನುಫ್ಯಾಕ್ಚರ್, ಸ್ಟೋರೇಜ್ ಅಂಡ್ ಇಂಪೋರ್ಟ್ ಆಫ್ ಹಜಾರ್ಡಸ್ ಕೆಮಿಕಲ್ಸ್ ರೂಲ್ಸ್ 1989 ಇದು ಬಂದಂಥ ವರ್ಷ ಆಗಿರ್ಬೋದು ಮತ್ತು ಇದರ ಆಬ್ಜೆಕ್ಟಿವ್ ಏನು ಅನ್ನುವಂಥದ್ದಾಗಿರ್ಬೋದು ಮತ್ತು ಹಜಾರ್ಡಸ್ ಕೆಮಿಕಲ್ಸ್ ಅನ್ನ ಮ್ಯಾನೇಜ್ ಮಾಡಲಿಕ್ಕೆ ಅಂತ ಹೇಳಿ ಭಾರತದಲ್ಲಿ ಸರಿಯಾದ ರೂಲ್ಸ್ ಇದೆಯೋ ಇಲ್ವೋ ಅನ್ನುವಂಥದ್ದು, ಯಾವುದೇ ರೀತಿಯಾದಂಥ ಒಂದು ಆಕ್ಟ್ ಅಥವಾ ಲಾ ಇಲ್ಲ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಾಗ ನಮಗೆ ಇದ್ರ ಬಗ್ಗೆ ಸ್ಪಷ್ಟತೆ ಇರಬೇಕಾಗತ್ತೆ. ಈ ರೂಲ್ಸ್ ಅನ್ನ ತಂದಿದ್ದರ ಉದ್ದೇಶ ಏನು ಅಂತ ಅಂದ್ರೆ ಹಜಾರ್ಡಸ್ ಕೆಮಿಕಲ್ಸ್ಗಳನ್ನ ಇಂಡಸ್ಟ್ರಿನಲ್ಲೇ ಆಗಿರ್ಬೋದು ಅಥವಾ ಐಸೋಲೇಟೆಡ್ ಸ್ಟೋರೇಜ್ನ ಸಂದರ್ಭದಲ್ಲಿ ಆಗಿರ್ಬೋದು, ಪೈಪ್ಲೈನ್ಸ್ಗಳಲ್ಲಿ ಆಗಿರ್ಬೋದು ಯಾವ ರೀತಿಯಾಗಿ ಇವುಗಳಿಂದ ಸೇಫ್ಟಿ ಮೆಷರ್ಸ್ಗಳನ್ನು ತಗೊಂಡಿರಬೇಕು, ಯಾವ ರೀತಿಯಾಗಿ ಇವುಗಳನ್ನು ಸೇಫ್ ಆಗಿ ಹ್ಯಾಂಡಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವರುಗಳಿಗೆ ಅಂದ್ರೆ ಇದರಲ್ಲಿ ಕೆಲಸ ಮಾಡುವಂತ ವರ್ಕರ್ಸ್ಗಳಿಗೆ ಸರಿಯಾಗಿ ಟ್ರೈನ್ ಮಾಡಿರಬೇಕಾಗತ್ತೆ. ಮತ್ತು ಕೆಮಿಕಲ್ ಎಮರ್ಜೆನ್ಸೀಸ್ಗಳನ್ನ ಅಥಾರಿಟೀಸ್ ಯಾವ ರೀತಿಯಾಗಿ ಮ್ಯಾನೇಜ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಈ ಲಾ ನಮಗೆ ತಿಳಿಸ್ಕೊಡುತ್ತೆ. ಮತ್ತು ಇಂಡಸ್ಟ್ರೀಸ್ಗಳು, ಈ ರೀತಿಯ ಕೆಮಿಕಲ್ ಇಂಡಸ್ಟ್ರೀಸ್ಗಳು ಯಾವ ರೀತಿಯ ರಿಕ್ವೈರ್ಮೆಂಟ್ಸ್ಗಳನ್ನ ಸರಿಯಾಗಿ ಫುಲ್ಫಿಲ್ ಮಾಡೋದ್ರ ಮುಖಾಂತರವಾಗಿ ಇದನ್ನ ನಡೆಸ್ಕೊಳ್ತಾ ಹೋಗಬೇಕು ಕೆಮಿಕಲ್ ಇಂಡಸ್ಟ್ರೀಸ್ಗಳನ್ನ ಅನ್ನೋದ್ರ ಬಗ್ಗೆ ಕೂಡ ಈ ಲಾ ನಲ್ಲಿ ನಾವು ನೋಡಬಹುದಾಗುತ್ತೆ. ಈ ಲಾ ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸ್ಟಿರೀನ್ ಗ್ಯಾಸ್ ಕೂಡ ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ನಲ್ಲಿ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಈ ವರ್ಷ ಇದ್ರ ಬಗ್ಗೆ ಪ್ರಶ್ನೆಗಳು ಬಂದರೂ ಬರ್ಬೋದು. ಹಾಗಾಗಿ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ US ಬೇಸ್ಡ್ ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್ ಅಂಡ್ ಪ್ರಿವೆನ್ಷನ್ ಅವರು ಹೇಳೋ ಪ್ರಕಾರವಾಗಿ ಈ ಸ್ಟಿರೀನ್ ಗ್ಯಾಸ್ ಅನ್ನ ಇನ್ಹೇಲ್ ಮಾಡೋದ್ರಿಂದ ಟಯರ್ಡ್ನೆಸ್ ಉಂಟಾಗುತ್ತೆ ಮತ್ತು ಇನೆಬ್ರಿಯೇಷನ್ ಅನ್ನುವಂಥ ಸೆನ್ಸ್ ಆಗುವಂಥದ್ದು, ಸ್ಲೋಡ್ ರಿಯಾಕ್ಷನ್ ಟೈಮ್ ಅನ್ನುವಂಥದ್ದು ಸ್ಲೋ ಆಗುವಂಥದ್ದು, ಕಾನ್ಸಂಟ್ರೇಷನ್ ಪ್ರಾಬ್ಲಮ್ಸ್ಗಳಾಗುವಂಥದ್ದು, ಬ್ಯಾಲೆನ್ಸ್ ಪ್ರಾಬ್ಲಮ್ಸ್ಗಳಾಗುವಂಥದ್ದು ಮತ್ತು ನಮ್ಮನ್ನ
ನಮ್ಮ ವಿಷನ್ನಲ್ಲಿ, ಕಲರ್ ವಿಷನ್ನಲ್ಲಿ ಚೇಂಜಸ್ಗಳಾಗುವಂಥದ್ದು, ಈ ರೀತಿಯ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗತ್ತೆ. ಶಾರ್ಟ್ ಟರ್ಮ್ ಎಕ್ಸ್ಪೋಜರ್ನಿಂದ ನಮಗೆ ರೆಸ್ಪಿರೇಟರಿ ಇಶ್ಯೂಸ್ ಆಗ್ಬೋದು, ಐ ಇರಿಟೇಷನ್ ಆಗುವಂಥದ್ದು, ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಪ್ರಾಬ್ಲಮ್ಸ್ಗಳಾಗ್ಬೋದು. ಆದರೆ ಈ ಸ್ಟಿರೀನ್ ಗ್ಯಾಸಿಗೆ ಕ್ರೋನಿಕ್ ಎಕ್ಸ್ಪೋಜರ್ ಆದರೆ ಅದರಿಂದ ನಮ್ಮ ನರ್ವಸ್ ಸಿಸ್ಟಮ್ಗೆ, ಸೆಂಟ್ರಲ್ ನರ್ವಸ್ ಸಿಸ್ಟಮ್ಗೆ ತೊಂದರೆ ಆಗೋದ್ರಿಂದ ಹೆಡೇಕ್, ವೀಕ್ನೆಸ್ ಅಥವಾ ಮೆಮೊರಿ ಡಿಸ್ಫಂಕ್ಷನ್ ಅಥವಾ ಹಿಯರಿಂಗ್ ಲಾಸ್ ಈ ರೀತಿಯ ಸಮಸ್ಯೆಗಳು ಕೂಡ ಉಂಟಾಗಬಹುದು. ಮತ್ತು ಈ ಕಾನ್ಸಂಟ್ರೇಟೆಡ್ ಸ್ಟಿರೀನ್ ಗ್ಯಾಸಿಗೆ ಹೆಚ್ಚು ಎಕ್ಸ್ಪೋಸ್ ಆಗಿದ್ದರಿಂದ 13 ಮಂದಿ ಸಾವಿಗೆ ಈಡಾಗಿರೋದನ್ನು ಕೂಡ ನಾವಿಲ್ಲಿ ಗಮನಿಸಬಹುದಾಗುತ್ತೆ. ಇಂದಿನ ಡೈಲಿ ಎಡಿಟೋರಿಯಲ್ ಎನ್ರಿಚ್ಮೆಂಟ್ ಪ್ರೋಗ್ರಾಮ್ನ ಅಡಿಯಲ್ಲಿನ ಮೊದಲ ಎಡಿಟೋರಿಯಲ್ ದ ನೀಡ್ ಫಾರ್ ಎ ಮಿಲಿಯನ್ ವರ್ಕ್ಸೈಟ್ಸ್ ನೌ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 2ನ ಅಡಿಯಲ್ಲಿ ಮೆಕ್ಯಾನಿಸಮ್ಸ್, ಸ್ಕೀಮ್ಸ್, ಪಾಲಿಸೀಸ್ ಫಾರ್ ದ ವೆಲ್ಫೇರ್ ಆಫ್ ವಲ್ನರಬಲ್ ಸೆಕ್ಷನ್ಸ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೋಬಹುದಾಗುತ್ತೆ. ಮೈನ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗುವಂಥ ಒಂದು ಎಡಿಟೋರಿಯಲ್ ಆಗಿದೆ. ಲಾಕ್ಡೌನ್ನ ಸಂದರ್ಭದಲ್ಲಿ ಮೈಗ್ರೆಂಟ್ ವರ್ಕರ್ಸ್ಗಳು ಸಾಕಷ್ಟು ಸಾವು ನೋವನ್ನು ಅನುಭವಿಸಿದ್ದಾರೆ. ಪ್ರತಿದಿನವೂ ಕೂಡ ನಾವು ಮೈಗ್ರೆಂಟ್ ವರ್ಕರ್ಸ್ಗಳಿಗೆ ಸಂಬಂಧಪಟ್ಟಂತ ಆರ್ಟಿಕಲ್ಸ್ಗಳನ್ನು ನೋಡ್ತಾನೆ ಇರ್ತೇವೆ. ಪ್ರತಿ ಆರ್ಟಿಕಲ್ ಅನ್ನು ಓದಿದಾಗ ಕೂಡ ಡಿಫ್ರೆಂಟ್ ಡೈಮೆನ್ಷನ್ ಅಲ್ಲಿ ನಾವು ಕ್ವೆಶನ್ಸ್ ಅನ್ನ ನಾವೇ ಮೈಂಡ್ ನಲ್ಲಿ ಫ್ರೇಮ್ ಮಾಡಿಕೊಂಡು, ಅಂದ್ರೆ ಮೈಗ್ರೆಂಟ್ ವರ್ಕರ್ಸ್ಗಳಿಗೆ ಆಗ್ತಾ ಇರುವಂತಹ ಸಮಸ್ಯೆಗಳಿಗೆ ಸರ್ಕಾರ ಯಾವ ರೀತಿ ಸ್ಪಂದಿಸ್ತಾ ಇದೆ, ಅಥವಾ ಈ ಕರೋನಾದ ಸಂದರ್ಭದಲ್ಲಿ ಮೈಗ್ರೆಂಟ್ ವರ್ಕರ್ಸ್ಗಳು ತನ್ನ ಕೆಲಸವನ್ನ ಕಳ್ಕೊಳ್ತಾ ಇರೋದ್ರಿಂದ ಅವರಿಗೆ ಯಾವ ರೀತಿಯಾಗಿ ಹೊಸ ಮಾರ್ಗದಲ್ಲಿ ಕೆಲಸಗಳನ್ನ ನೀಡಬಹುದು, ಮೈಗ್ರೆಂಟ್ ವರ್ಕರ್ಸ್ಗಳಿಗೆ ಫುಡ್ ಸೆಕ್ಯೂರಿಟಿಯನ್ನ ನೀಡೋದಕ್ಕೆ ಅಂತ ಹೇಳಿ ಇನ್ಯಾವ ಮೆಜರ್ಸ್ ಗಳನ್ನ ತಗೊಂಡ್ ಬರ್ಬೋದು. ಈ ರೀತಿಯಾಗಿ ನಾವೇ ಆಲೋಚನೆ ಮಾಡೋದ್ರ ಮುಖಾಂತರವಾಗಿ ನಮ್ಮ ಒಂದಷ್ಟು ಪಾಯಿಂಟ್ಸ್ ಗಳನ್ನು ಕೂಡ ಉತ್ತರಗಳಾಗಿ ನಾವು ನೋಟ್ ಡೌನ್ ಮಾಡ್ಕೊಳ್ಬಹುದು. ಮತ್ತು ಪ್ರತಿದಿನವೂ ಕೂಡ ಮೈಗ್ರೆಂಟ್ ವರ್ಕರ್ಸ್ ಗಳಿಗೆ ಸಂಬಂಧಪಟ್ಟಂತೆ ಎಡಿಟೋರಿಯಲ್ಸ್ ಗಳು ಬರ್ತಾ ಇರೋದ್ರಿಂದ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ಸ್ ನಲ್ಲಿ, ಡಿಫ್ರೆಂಟ್ ಡೈಮೆನ್ಷನ್ಸ್ ಗಳಲ್ಲಿ ಈ ಎಡಿಟೋರಿಯಲ್ಸ್ ಕವರ್ ಆಗ್ತಾ ಇರುತ್ತೆ. ಹಾಗಾಗಿ ಆ ಡಿಫ್ರೆಂಟ್ ಡೈಮೆನ್ಷನ್ಸ್ ನಲ್ಲಿ ಒಂದಷ್ಟು ಪಾಯಿಂಟ್ಸ್ ಗಳನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಆ ಡೈಮೆನ್ಷನ್ ನಲ್ಲಿ ನಿಮ್ಮ ಆಲೋಚನೆಯನ್ನು ಕೂಡ ನೀವು ಹೆಚ್ಚು ಮಾಡ್ಕೊಳ್ಳಿ. ಅದರಿಂದ ನಿಮಗೆ ಮೈನ್ಸ್ ನಲ್ಲಿ ಉತ್ತರಗಳನ್ನ ಬರೆಯುವಾಗ ಸ್ಪಷ್ಟವಾಗಿ ಉತ್ತರವನ್ನ ಬರೀತೀರಾ ಮತ್ತು ನಿಮ್ಮ ಪಾಯಿಂಟ್ಸ್ ಕೂಡ ತುಂಬಾ ಅಕ್ಯುರೇಟ್ ಆಗಿರುತ್ತೆ. ಮೈಗ್ರೆಂಟ್ ವರ್ಕರ್ಸ್ಗಳು ಯಾವ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಅಥವಾ ಅವರ ಈಗಿನ ಸ್ಥಿತಿಗತಿ ಹೇಗಿದೆ ಅಂತ ಹೇಳಿ ಅಜಿಮ್ ಪ್ರೇಮ್ಜಿ ಯೂನಿವರ್ಸಿಟಿನವರು ಮತ್ತು ಫರ್ಜಾನಾ ಅಫ್ರೀದಿ ಅವರು ಮತ್ತು ಅವರ ಕೊಲೀಗ್ಸ್ಗಳು ಸೇರಿಕೊಂಡು ಸಾಕಷ್ಟು ಸರ್ವೆಗಳನ್ನು ಮಾಡಿದ್ದಾರೆ. ಅಜಿಮ್ ಪ್ರೇಮ್ಜಿ ಯೂನಿವರ್ಸಿಟಿಯವರು ಮಾಡಿರ್ತಕ್ಕಂಥ ಸರ್ವೆಯಿಂದ ಏನು ತಿಳಿದು ಬರುತ್ತೆ ಅಂತಂದ್ರೆ, ಅವರು ಎಷ್ಟು ಮಂದಿ ಮೈಗ್ರೆಂಟ್ ವರ್ಕರ್ಸ್ಗಳನ್ನು ಸರ್ವೆ ಮಾಡಿದ್ದಾರೋ ಅದರಲ್ಲಿ 74% ಮಂದಿ ಈ ಲಾಕ್ಡೌನ್ನ ಸಂದರ್ಭದಲ್ಲಿ ಮುಂಚೆಗಿಂತಲೂ ಕೂಡ ಕಡಿಮೆ ಆಹಾರವನ್ನು ಸೇವನೆ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಅವರ ಬಳಿ ಕೆಲಸವೂ ಇಲ್ಲ, ಆಹಾರ ಪದಾರ್ಥಗಳು ಇಲ್ಲ, ಈ ರೀತಿಯ ತೊಂದರೆಗಳಾಗಿರೋದ್ರಿಂದ ಕಡಿಮೆ ಆಹಾರವನ್ನು ಸೇವನೆ ಮಾಡ್ತಾ ಇದ್ದಾರೆ. ಮತ್ತು ಫರ್ಜಾನಾ ಅಫ್ರೀದಿ ಮತ್ತು ಅವ್ರ ಕೊಲೀಗ್ಸ್ಗಳು ಸೇರಿಕೊಂಡು ಡೆಲ್ಲಿಯ ನೈಬರ್ಹುಡ್ಸ್ ನಲ್ಲಿ ಮಾಡಿರ್ತಕ್ಕಂಥ ಸರ್ವೆ ಏನು ತೋರಿಸುತ್ತೆ ಅಂತಂದ್ರೆ, ಲಾಕ್ಡೌನ್ನ ಮುಂಚಿತವಾಗಿ ಈ ಮೈಗ್ರೆಂಟ್ ವರ್ಕರ್ಸ್ಗಳು ಏನು ಹಣವನ್ನು ಗಳಿಸ್ತಾ ಇದ್ರು ಅದರಲ್ಲಿ 80% ಮಂದಿ ಆ ಲಾಕ್ಡೌನ್ನ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಇನ್ಕಮ್ ಅನ್ನ ಅವ್ರಿಗೆ ಅರ್ನ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇನ್ನು 90% ಮಂದಿ ಫಿನಾನ್ಷಿಯಲ್ ಸ್ಟ್ರೆಸ್ಗೆ ಒಳಗಾಗಿದ್ದೇವೆ ಈ ಲಾಕ್ಡೌನ್ನ ಸಂದರ್ಭದಲ್ಲಿ ಅಂತ ಹೇಳ್ಕೊಂಡಿರುವಂಥದ್ದು. ಮತ್ತು ಅರ್ಧದಷ್ಟು ಮಂದಿ ಅವರು ಮಲಗುವಂತ ಸಂದರ್ಭದಲ್ಲಿ, ರಾತ್ರಿ ಹೊತ್ತಿನಲ್ಲಿ ಮಲಗುವಂತ ಸಂದರ್ಭದಲ್ಲಿ ಬಹಳ ಆಂಗ್ಜಿಯಸ್ ಆಗ್ತಾ ಇದ್ದಾರೆ, ಅವರಿಗೆ ನಿದ್ದೆಗೂ ಕೂಡ ತೊಂದರೆ ಆಗ್ತಿದೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದಾಗುತ್ತೆ. ಈ ರೀತಿಯ ಸಮಸ್ಯೆಗಳನ್ನ ಮೈಗ್ರೆಂಟ್ ವರ್ಕರ್ಸ್ಗಳು ಎದುರಿಸ್ತಾ ಇರುವಂತದ್ದು ಲಾಕ್ಡೌನ್ನ ಸಂದರ್ಭದಲ್ಲಿ. ಆದರೆ ಇಂಥ ಸಂದರ್ಭದಲ್ಲಿ PDS ನ ಅಡಿಯಲ್ಲಿ, ಅಂದ್ರೆ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ನ ಅಡಿಯಲ್ಲಿ ಡಬ್ಲಿಂಗ್ ಆಫ್ ಫುಡ್ ರೇಷನ್ಸ್ ಅಂತ ಹೇಳಿ ಸರ್ಕಾರದವರು ಏನು ತೀರ್ಮಾನವನ್ನು ತಗೊಂಡು 3 ತಿಂಗಳ ಅವಧಿಗೆ ಅವರಿಗೆ ನೀಡ್ತಿದ್ದಕ್ಕಂಥ ಫುಡ್ ರೇಷನ್ಸ್ ಗಳನ್ನ ಡಬಲ್ ರೇಟ್ ನಲ್ಲಿ ನೀಡುವಂಥದ್ದು. ಅಂದ್ರೆ ಅವರಿಗೆ ಈ ಹಿಂದೆ ನೀಡ್ತಿದ್ದದ್ದು 35 kg ಆಗಿದ್ರೆ ಈಗ 1 ತಿಂಗಳಿಗೆ 70 kgಗಳಷ್ಟು ಧಾನ್ಯವನ್ನ ನೀಡುವಂಥದ್ದು. ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆಯ ಅಡಿಯಲ್ಲಿ 3 ತಿಂಗಳ ಅವಧಿಗೆ ವಿಸ್ತರಣೆ ಮಾಡಿದಂತ ಈ ಡಬ್ಲಿಂಗ್ ಆಫ್ ಫುಡ್ ರೇಷನ್ಸ್ ಇದೆಯಲ್ಲ, ಇದರಿಂದಾಗಿ ಈಗ ಈ ಮೈಗ್ರೆಂಟ್ ವರ್ಕರ್ಸ್ ಗಳಿಗೆ ಫುಡ್ ರೇಷನ್ಸ್ ಅನ್ನುವಂಥದ್ದು ದೊರಕ್ತಾ ಇದೆ. ಹಾಗಾಗಿ ಇದು ಸಾಕಷ್ಟು ಮಟ್ಟಿಗೆ ಇವರಿಗೆ ಆಗ್ತಾ ಇದ್ದಂತ ಲೆಸ್ ಫುಡ್ ಅನ್ನುವಂಥ ಸಮಸ್ಯೆಯಿಂದ ಇವರನ್ನ ನಿವಾರಿಸುವತ್ತ ಒಂದು ಉತ್ತರ ಆಗಿದೆ ಅಂತ ಹೇಳ್ಬೋದು. ಆದ್ರೂ ಕೂಡ ಅವರು ನ್ಯೂಟ್ರಿಷನ್ ನ ವಿಚಾರಕ್ಕೆ ಬಂದ್ರೆ, ಅವರ ಹೊಟ್ಟೆ ಏನೋ ತುಂಬಬಹುದು ಇನ್ನು ಮುಂದೆ PDS ನ ಉದ್ದೇಶದಿಂದ, ಆದ್ರೆ ಅವರ ನ್ಯೂಟ್ರಿಷನ್ ನ ವಿಚಾರಕ್ಕೆ ಬಂದಾಗ ಅಲ್ಲಿ ಅಗೈನ್ ಅವರು ಸಮಸ್ಯೆಯನ್ನ ಎದುರಿಸಬೇಕಾಗುತ್ತೆ. ಯಾಕೆಂದ್ರೆ ಒಂದು ಫ್ಯಾಮಿಲಿಗೆ 1 ತಿಂಗಳಿಗೆ 1 kg ಇಷ್ಟು ಮಾತ್ರವೇ ಪಲ್ಸಸ್ ಗಳನ್ನ ನೀಡ್ತಾ ಇರೋ ಪ್ರೋಟೀನ್ ಯುಕ್ತ ಆಹಾರವನ್ನ ನೀಡುವಂಥದ್ದು. ಹಾಗಾಗಿ ಅಲ್ಲಿ ಮತ್ತೆ ಅವರು ತೊಂದರೆಯನ್ನ ಅನುಭವಿಸಬೇಕಾಗಿ ಬಂದಿದೆ. ಆದ್ರೆ ಇದು ಕೇವಲ 3 ತಿಂಗಳ ಮಟ್ಟಿಗೆ ಅಂತ ಹೇಳಿ ಸರ್ಕಾರದವರು ಘೋಷಣೆ ಮಾಡಿದ್ರು. ಆದ್ರೆ ಈಗಲೂ ಕೂಡ ಸಿಚುಯೇಷನ್ ಏನು ಒಳಿತಾಗಿಲ್ಲ. ಈಗಲೂ ಕೂಡ ಮೈಗ್ರೆಂಟ್ ವರ್ಕರ್ಸ್ ಗಳು ಸಮಸ್ಯೆಗಳನ್ನ ಎದುರಿಸ್ತಲೇ ಇದ್ದಾರೆ, ಅವರ ಕೆಲಸಗಳನ್ನ ಕಳ್ಕೊಳ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ 3 ತಿಂಗಳ ಆಚೆಗೂ ಕೂಡ ಈ ಫ್ರೀ ಫುಡ್ ಗ್ರೈನ್ಸ್ ಅನ್ನ ನೀಡುವಂತದ್ರ ಕಡೆಗೆ, ಡಬ್ಲಿಂಗ್ ಅನ್ನ ಮಾಡುವಂತದ್ರ ಕಡೆಗೆ ಸರ್ಕಾರ ಯೋಚನೆಯನ್ನ ಮಾಡಬೇಕಾಗಿದೆ. ಆದ್ರೆ ಈ ಫ್ರೀ ಫುಡ್ ಗ್ರೈನ್ಸಿನ ಕವರೇಜ್ ಅನ್ನ ನೋಡಿಕೊಂಡ್ರೆ 50 ಕೋಟಿಯಷ್ಟು ಮಂದಿ ಈಗಲೂ ಕೂಡ ಈ ಫ್ರೀ ಫುಡ್ ಗ್ರೈನ್ಸ್ ನಿಂದ ಹೊರಗೆ ಉಳಿದಿದ್ದಾರೆ. ಅಂದ್ರೆ ಅವರಿಗೆ ಡಬ್ಲಿಂಗ್ ಆಫ್ ಫುಡ್ ರೇಷನ್ಸ್ ಅನ್ನುವಂಥ ಯಾವುದೇ ಒಂದು ಸವಲತ್ತು ಅನ್ನುವಂಥದ್ದು ಅವರಿಗೆ ದೊರಕ್ತಾ ಇಲ್ಲ ಅಂತ ಹೇಳಿ ಲೇಖಕರು ಇಲ್ಲಿ ಹೇಳ್ತಾ ಇರುವಂಥದ್ದು.
ಆದರೆ ಈ ಎಲ್ಲ ಸಮಸ್ಯೆಗಳಿಗೆ ಉತ್ತರವನ್ನು ನೀಡಬೇಕು ಅಂತ ಅಂದರೆ ಅವರುಗಳ ಎಂಪ್ಲಾಯ್ಮೆಂಟನ್ನು ನೀಡಬೇಕಾಗಿದೆ. ಅಟ್ಲೀಸ್ಟ್ ರೂರಲ್ ಏರಿಯಾಸ್ನಲ್ಲಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ನ ಅಡಿಯಲ್ಲಿ MG ನರೇಗಾದ ಅಡಿಯಲ್ಲಿ ಹೆಚ್ಚಿನ ಡಿಮ್ಯಾಂಡ್ ಅನ್ನುವಂಥದ್ದು ಈಗ ಇದೆ ಈ ಹಿಂದಿಗೆ ಹೋಲಿಸಿದಾಗ. ಯಾಕೆಂದರೆ ಮೈಗ್ರೆಂಟ್ ವರ್ಕರ್ಸ್ಗಳು ಅವರವರ ಊರಿಗೆ ತಲುಪಿರೋದ್ರಿಂದ ಈ ಡಿಮ್ಯಾಂಡ್ ಅನ್ನುವಂಥದ್ದು MG ನರೇಗಾದ ವರ್ಕ್ ಮೇಲೆ ಹೆಚ್ಚಾಗಿರೋದ್ರಿಂದ, ಈಗ MG ನರೇಗಾದ ಅಡಿಯಲ್ಲಿ ಡಿಮ್ಯಾಂಡ್ ಹೆಚ್ಚಾಗಿರೋದ್ರಿಂದ ಸಾಕಷ್ಟು ಕೆಲಸಗಳನ್ನು ಸೃಷ್ಟಿ ಮಾಡಿ MG ನರೇಗಾದ ಅಡಿಯಲ್ಲಿ ಸಾಕಷ್ಟು ಮಂದಿಗೆ ಕೆಲಸಗಳನ್ನು ನೀಡಬೇಕಾಗಿದೆ. ಮತ್ತು ಲೋ ವೇಜಸ್ಗಳನ್ನು ನೀಡುವಂಥದ್ದು ಅಥವಾ ಸರಿಯಾದ ರೀತಿಯಲ್ಲಿ ಅವರಿಗೆ ಪೇಮೆಂಟ್ಸ್ ಗಳನ್ನ ಮಾಡದೇ ಇರುವಂತದ್ದು, ಈ ರೀತಿಯ ಯಾವುದೇ ಸಮಸ್ಯೆ ಕೂಡ ಅವರಿಗೆ ಆಗದೇ ಇರುವಂತೆ ನೋಡ್ಕೊಳ್ಬೇಕಾಗಿದೆ. ಆದ್ರೆ MG ನರೇಗಾದ ಅಡಿಯಲ್ಲಿ ಕೆಲಸ ಮಾಡಬೇಕಾದಂತ ಕೆಲಸಗಾರರು ಈ ಮಸ್ಟರ್ ರೋಲ್ಸ್ ಗಳ ಅಡಿಯಲ್ಲಿ ತಮ್ಮ ಹೆಸರನ್ನ ಅವರು ನೋಂದಾಯಿಸಿಕೊಳ್ಬೇಕಾಗತ್ತೆ. ಇದಕ್ಕಾಗಿಯೇ ಸಾಕಷ್ಟು ಮಂದಿ ಈ ನೋಂದಾಯಿತರಾಗಿಲ್ಲದಂತ ಕಾರಣದಿಂದ ಹ್ಯೂಜ್ ಡಿಮ್ಯಾಂಡ್ ಅನ್ನುವಂಥದ್ದು ಕೆಲಸಕ್ಕೆ ಇದ್ರೂ ಕೂಡ ಸಾಕಷ್ಟು ರಾಜ್ಯಗಳಲ್ಲಿ MG ನರೇಗಾದ ವರ್ಕ್ಸ್ ಗಳು ತುಂಬಾನೇ ಕಡಿಮೆ ಆಗಿರೋದಕ್ಕೆ ಕಾರಣ ಏನು ಅಂತ ಅಂದ್ರೆ, ಈ ರೀತಿಯ ನೋಂದಾಯಿತ ಮತ್ತು ಈ ಮಸ್ಟರ್ ರೋಲ್ಸ್ ಗಳಲ್ಲಿ ಅಡ್ವಾನ್ಸ್ ಆಗಿ ಯಾರು ಎಂಟರ್ ಮಾಡಿಸಿರ್ತಾರೆ, ಅವರ ಹೆಸರುಗಳನ್ನ ರಿಜಿಸ್ಟರ್ ಮಾಡಿರ್ತಾರೆ, ಅಂತವರಿಗೆ ಈ ಕೆಲಸ ದೊರಕೋದು ಒಂದು ಮುಖ್ಯವಾದಂತ ಕಾರಣ ಆಗಿದೆ. ರಾಜ್ಯಗಳಲ್ಲಿ ಇದರ ಕೆಲಸ ಕಡಿಮೆ ಆಗ್ತಾ ಇರೋದಕ್ಕೆ ಈ ಸಂದರ್ಭದಲ್ಲಿ ಸಾಕಷ್ಟು ಹೆಚ್ಚಿಗೆ ಸಂಖ್ಯೆಯಲ್ಲಿ MG ನರೇಗಾದ ವರ್ಕ್ಸ್ಗಳನ್ನು ಕ್ರಿಯೇಟ್ ಮಾಡುವಂಥದ್ದು ಮತ್ತು ಆ ವರ್ಕ್ಗಳನ್ನು ಮೈಗ್ರೆಂಟ್ ವರ್ಕರ್ಸ್ಗಳಿಗೆ ತಲುಪುವಂತೆ ಅವರುಗಳಿಗೆ ಕೆಲಸಗಳನ್ನು ನೀಡುವಂಥದ್ದು ಆಗಬೇಕಾಗಿದೆ. ಹಾಗಾಗಿ ಎವ್ರಿ ವಿಲೇಜಲ್ಲೂ ಕೂಡ ಒನ್ ಮೇಜರ್ ವರ್ಕ್ ಸೈಟ್ ಅನ್ನುವಂಥದ್ದು ಕ್ರಿಯೇಟ್ ಆಗಬೇಕಾಗಿದೆ. ಆ ಜಾಗದಲ್ಲಿ ಶಾರ್ಟ್ ನೋಟಿಸ್ ಅನ್ನು ನೀಡೋದ್ರ ಮುಖಾಂತರವೇ ಸಾಕಷ್ಟು ಮಂದಿಗೆ ಕೆಲಸ ಸಿಗುವಂಥ ಮೇಜರ್ ವರ್ಕ್ ಸೈಟ್ಸ್ಗಳನ್ನು ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಸರ್ಕಾರದವರು ಈಗ ಕ್ರಿಯೇಟ್ ಮಾಡಬೇಕಾಗಿದೆ. ವರ್ಕರ್ಸ್ಗಳು ವರ್ಕ್ ಸೈಟ್ನಲ್ಲೇ ಎನ್ರೋಲ್ ಮಾಡ್ಕೊಳ್ಳೋದಕ್ಕೆ ಅವರನ್ನು ಅಲೋ ಮಾಡಬೇಕಾಗಿದೆ. ಲಾರ್ಜ್ ಸ್ಕೇಲ್ ಎಂಪ್ಲಾಯ್ಮೆಂಟ್ ಜನರೇಷನ್ ಅನ್ನುವಂಥದ್ದು ಮಾನ್ಸೂನ್ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಕಂಟಿನ್ಯೂ ಆಗುವಂತೆ ನೋಡ್ಕೊಳ್ಬೇಕಾಗತ್ತೆ. ಎಂಪ್ಲಾಯ್ಮೆಂಟ್ ಅಸಿಸ್ಟೆನ್ಸ್ ಗಳನ್ನ ಅಂದ್ರೆ ಗ್ರಾಮ್ ರೋಜ್ಗಾರ್ ಸೇವಕ್ಸ್ ಗಳಂತ ಏನಿದ್ದಾರೆ ಅವರುಗಳನ್ನ ಹೆಚ್ಚಿನದಾಗಿ ಹೈಯರ್ ಮಾಡ್ಕೊಳ್ಬೇಕಾಗತ್ತೆ. ಈಗ MG ನರೇಗಾದ ಅಡಿಯಲ್ಲಿ ಪರ್ಮಿಸಬಲ್ ವರ್ಕ್ಸ್ ಅಂತ ಏನ್ ಮಾಡಿಸ್ತಿದ್ದಾರೆ, ಇರಿಗೇಷನ್ ರಿಲೇಟೆಡ್ ಆಗಿರ್ಬೋದು, ರೋಡ್ ಅನ್ನ ಡೆವಲಪ್ ಮಾಡೋದಾಗಿರ್ಬೋದು, ಈ ರೀತಿಯ ಕೆಲಸಗಳನ್ನ ಇನ್ನೂ ಹೆಚ್ಚಿನದಾಗಿ ಪರ್ಮಿಸಬಲ್ ವರ್ಕ್ಸ್ ನ ಈ ಲಿಸ್ಟ್ ಏನಿದೆ, ಈ ಲಿಸ್ಟ್ ನಲ್ಲಿ ಹೆಚ್ಚಿನ ಪರ್ಮಿಸಬಲ್ ವರ್ಕ್ಸ್ಗಳನ್ನು ಆ್ಯಡ್ ಮಾಡೋದ್ರ ಮುಖಾಂತರವಾಗಿ ಈ ಲಿಸ್ಟನ್ನು ಎಕ್ಸ್ಪ್ಯಾಂಡ್ ಮಾಡಬೇಕಾಗಿದೆ. ಮತ್ತು ಇಂಪ್ಲಿಮೆಂಟೇಷನ್ ಪ್ರೋಸೆಸ್ ಏನಿದೆ MG ನರೇಗಾದ ಅಡಿಯಲ್ಲಿ ಇದನ್ನು ಸಿಂಪ್ಲಿಫೈ ಮಾಡಬೇಕಾಗಿದೆ. ಸ್ಕೇಲ್ ಆಫ್ ವರ್ಕ್ ಅನ್ನು ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಅಂತ ಹೇಳಿ ಟಾಪ್ ಡೌನ್ ಆರ್ಡರ್ಸ್ಗಳನ್ನು ನೀಡಬೇಕಾಗಿದೆ. ವರ್ಕ್ ಅಪ್ಲಿಕೇಶನ್ ಡ್ರೈವ್ಸ್ಗಳನ್ನು ಮಾಡೋದಕ್ಕೆ ಅಂತ ಹೇಳಿ ಪ್ಯಾರಾ ಟೀಚರ್ಸ್ಗಳನ್ನು ಮೊಬಿಲೈಸ್ ಮಾಡಬೇಕಾಗುತ್ತೆ. ಮತ್ತು ಈ ಕ್ರೈಸಿಸ್ನ ಸಂದರ್ಭದಲ್ಲಿ ಜನಗಳ ಬಳಿ, ಮೈಗ್ರೆಂಟ್ ವರ್ಕರ್ಸ್ಗಳ ಬಳಿ, ಈ ರೀತಿಯ ಲೇಬರರ್ಸ್ಗಳ ಬಳಿ ಸಾಕಷ್ಟು ಹಣದ ಹರಿವು ಅನ್ನುವಂಥದ್ದು ಆಗ್ತಾ ಇಲ್ಲದರ ಕಾರಣದಿಂದಾಗಿ ಈ ರೀತಿಯ ಹಣವನ್ನು MG ನರೇಗಾದ ವೇಜಸ್ ಏನಿದೆ ಇದನ್ನು ಕ್ಯಾಶ್ ಪೇಮೆಂಟ್ ರೂಪದಲ್ಲಿ ಅಟ್ಲೀಸ್ಟ್ ಈ ಕ್ರೈಸಿಸ್ನ ಸಂದರ್ಭದಲ್ಲಾದರೂ ಕೂಡ ಈ ಒಂದು ಸಮಯಕ್ಕೆ ಅಂತನಾದರೂ ಕೂಡ ಇದನ್ನು ಬದಲಾವಣೆ ಮಾಡಬೇಕಾಗತ್ತೆ. ಹಾಗಾಗಿ ಅವರ ಕೈಗೆ ಕ್ಯಾಶ್ ಅನ್ನುವಂಥದ್ದು ಈಸಿಯಾಗಿ ಫ್ಲೋ ಆದಾಗ ರೂರಲ್ ಡಿಮ್ಯಾಂಡ್ ಕೂಡ ಹೆಚ್ಚಾಗುತ್ತೆ ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ. ಆದರೆ ಯಾರು ಇದುವರೆಗೂ ಡಿಜಿಟಲ್ ಪೇಮೆಂಟ್ಸ್ನಿಂದ ಕರಪ್ಷನ್ ಎಲಿಮಿನೇಟ್ ಆಗುತ್ತೆ ಅಂತ ಹೇಳಿ ನಂಬ್ತಾ ಇದ್ದೇವೆ, ಇಂಥವರಿಗೆ ಈ ಕ್ಯಾಶ್ ಪೇಮೆಂಟ್ ಅನ್ನುವಂಥ ಐಡಿಯಾ ಸರಿ ಹೋಗೋದಿಲ್ಲ. ಆದರೆ ರೀಸೆಂಟ್ ಎಕ್ಸ್ಪೀರಿಯನ್ಸ್ ಏನನ್ನ ಹೇಳುತ್ತೆ ಅಂತ ಅಂದರೆ, ಕ್ಯಾಶ್ ಪೇಮೆಂಟ್ನ ಬದಲಾಗಿ ಡಿಜಿಟಲ್ ಪೇಮೆಂಟನ್ನು ತರೋದ್ರ ಮುಖಾಂತರವಾಗಿ ಕರಪ್ಷನನ್ನು ಹೋಗಿಸ್ತೀವಿ ಅನ್ನುವಂಥದ್ದು ತಪ್ಪಾಗಿದೆ. ಆದರೆ ಡಿಜಿಟಲ್ ಪೇಮೆಂಟ್ ಸಿಸ್ಟಮ್ನ ಮುಖಾಂತರವೂ ಕೂಡ ಈ MG ನರೇಗಾದ ಅಡಿಯಲ್ಲಿ ಕರಪ್ಷನನ್ನು ಬೇರೆ ರೀತಿಯಾಗಿ ಮೊಡಾಲಿಟೀಸ್ಗಳನ್ನು ಚೇಂಜ್ ಮಾಡಿದೆಯೇ ಹೊರತು ಕರಪ್ಷನ್ ಅನ್ನುವಂಥದ್ದು ನಿವಾರಣೆಯಾಗಿಲ್ಲ. ಏನು ಅಂದರೆ ಡಿಜಿಟಲ್ ಪೇಮೆಂಟ್ ಸಿಸ್ಟಮ್ನ ಅಡಿಯಲ್ಲಿಯೂ ಕೂಡ ಇವತ್ತು ಕರಪ್ಷನ್ ಅನ್ನುವಂಥದ್ದು ನಡೀತಾ ಇದೆ ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ. ಹಾಗಾಗಿ ಇಂಥ ಸಂದರ್ಭದಲ್ಲಾದರೂ, ಕ್ರೈಸಿಸ್ನ ಸಂದರ್ಭದಲ್ಲಾದರೂ ಕೂಡ ಒನ್ ಟೈಮ್ ಅಂತ ಹೇಳಿ ತಗೊಳ್ಳೋದ್ರ ಮುಖಾಂತರವಾಗಿ ಕ್ಯಾಶ್ ಪೇಮೆಂಟನ್ನು ಅವರ ಕೈಗೆ ದೊರಕುವಂತೆ ಮಾಡಬೇಕು ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ ಆಗಿದೆ. ಲೇಖಕರ ಪ್ರಕಾರವಾಗಿ ಫಂಡ್ಸ್ಗಳು ಕೂಡ ಇಮಿಡಿಯೇಟ್ ಕನ್ಸರ್ನ್ ಏನಲ್ಲ MG ನರೇಗಾದ ಅಡಿಯಲ್ಲಿ. ಯಾಕೆಂದರೆ ಬಜೆಟ್ನಲ್ಲಿ 2020-21 ಬಜೆಟ್ನಲ್ಲಿ ಈಗಾಗಲೇ 1 ಲಕ್ಷ ಕೋಟಿಗೂ ಕೂಡ ಅಧಿಕ ಫಂಡನ್ನು MG ನರೇಗಾಗೆ ಅಂತೇಳಿ ಮೀಸಲಿಟ್ಟಿರೋದ್ರಿಂದಾಗಿ ಫಂಡ್ಸ್ ಕೂಡ ತೊಂದರೆ ಆಗೋದಿಲ್ಲ MG ನರೇಗಾದ ಅಡಿಯಲ್ಲಿ. ಆದರೆ ಈ ಟ್ರೆಮೆಂಡಸ್ ಡಿಮ್ಯಾಂಡನ್ನು ಮೀಟ್ ಮಾಡುವಂಥ MG ನರೇಗಾದ ವರ್ಕ್ಸ್ಗಳನ್ನು ಕ್ರಿಯೇಟ್ ಮಾಡಬೇಕಾಗಿದೆ. ಮತ್ತು ಮೋರ್ ಇಂಪಾರ್ಟೆಂಟ್ ಅಂತಂದರೆ ಈ ಫಂಡ್ಸ್ಗಳು ಸದ್ಯಕ್ಕಂತೂ ನಮಗೆ ತೊಂದರೆ ಆಗಲ್ಲ, ಆದರೆ ಮುಂದಿನ ದಿನಗಳಲ್ಲಿ ಈ ಫಂಡ್ ಯಾವತ್ತೂ ಕೂಡ ಡ್ರೈ ಅಪ್ ಆಗದೆ ಇರುವಂತೆ ನೋಡ್ಕೊಳ್ಬೇಕಾಗುತ್ತೆ. MG ನರೇಗಾ ಓಪನ್ ಎಂಡೆಡ್ ಬಜೆಟ್ ಅನ್ನು ಹೊಂದೋದ್ರ ಮುಖಾಂತರವಾಗಿ ಡಿಮ್ಯಾಂಡ್ ಡ್ರೈವನ್ ಪ್ರೋಗ್ರಾಮ್ ಆಗಿ ಕೆಲಸ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಈ ಆಕ್ಟ್ ನಲ್ಲಿ MG ನರೇಗಾದ ಆಕ್ಟ್ ನ ಅಡಿಯಲ್ಲಿ ಗವರ್ನಮೆಂಟ್ ಅನ್ನ ಬಜೆಟ್ ಕ್ಯಾಪಿಂಗ್ ಅನ್ನ ಮಾಡುವಂತೆ ಯಾವುದೇ ರೀತಿಯಾದಂತಹ ಆಥರೈಸೇಷನ್ ಅನ್ನುವಂಥದ್ದು ಗವರ್ನಮೆಂಟ್ಗಿಲ್ಲ. ಹಾಗಾಗಿ ಬಜೆಟ್ ಕ್ಯಾಪಿಂಗ್ ಅನ್ನ ಮಾಡುವಂತ ಅವಶ್ಯಕತೆಯೂ ಇಲ್ಲ. ಹೆಚ್ಚಿನದಾಗಿ ಇದಕ್ಕೆ ಬಜೆಟ್ ಇನ್ವೆಸ್ಟ್ಮೆಂಟ್ ಅನ್ನು ಮಾಡೋದ್ರ ಮುಖಾಂತರವಾಗಿ MG ನರೇಗಾದ ವರ್ಕ್ಸ್ಗಳನ್ನು ಹೆಚ್ಚಿನದಾಗಿ ಸೃಷ್ಟಿ ಮಾಡಿ ಮೈಗ್ರೆಂಟ್ ವರ್ಕರ್ಸ್ಗಳು ಏನೀಗ ರೂರಲ್ ಏರಿಯಾಸ್ ಅನ್ನು ತಲುಪಿದ್ದಾರೆ ಅವರಿಗೆ ಅಲ್ಲಿ ಹೆಚ್ಚಿನ ಕೆಲಸಗಳನ್ನು ಈ MG ನರೇಗಾದ ಅಡಿಯಲ್ಲಿ ನೀಡಬೇಕಾಗುತ್ತೆ. MG ನರೇಗಾ ಸ್ಕೀಮ್ನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ, ಇದನ್ನು ರೈಟ್ ಟು ವರ್ಕನ್ನು ಎನ್ಶೂರ್ ಮಾಡಲಿಕ್ಕೆ ಅಂತ ಹೇಳಿ ಸೋಷಿಯಲ್ ಮೆಷರ್ ಆಗಿ ಇಂಟ್ರೊಡ್ಯೂಸ್ ಮಾಡಿದಂಥದ್ದು. ಈ ರೈಟ್ ಟು ವರ್ಕ್ ಅನ್ನುವಂಥದ್ದು MG ನರೇಗಾದಿಂದ ಗ್ಯಾರಂಟೀಡ್ ಆಗುತ್ತೆ ನಮ್ಮ ಭಾರತ ಸರ್ಕಾರದ ಅಡಿಯಲ್ಲಿ. ಈ ಯೋಜನೆಯ ಮುಖ್ಯ ಅಂಶ ಏನು ಅಂತಂದರೆ, ಪ್ರತಿಯೊಬ್ಬ ಯಾರು ಇದರಲ್ಲಿ ಕೆಲಸ ಮಾಡಬೇಕು ಅಂತ ಇಚ್ಛೆ ಪಡ್ತಾನೆ ಅಂತ ರಿಜಿಸ್ಟರ್ಡ್ MG ನರೇಗಾ ವರ್ಕರ್ಗೆ 100 ದಿನಗಳ ಅಟ್ಲೀಸ್ಟ್ 100 ದಿನಗಳ ವೇಜ್ ಎಂಪ್ಲಾಯ್ಮೆಂಟನ್ನು ರೂರಲ್ ಇಂಡಿಯಾದಲ್ಲಿ ನೀಡಬೇಕಾಗುತ್ತೆ ಪ್ರತಿ ವರ್ಷವೂ ಕೂಡ. ಇದರ ಮುಖಾಂತರವಾಗಿ ಕ್ವಾಲಿಟಿ ಆಫ್ ಲೈಫ್
ಕೆಲಸವನ್ನ ಆತನಿಗೆ ಹೆಚ್ಚುಗೊಳಿಸಿಕೊಳ್ಳುವಂತೆ ಮಾಡಬೇಕಾಗಿರುವಂತದ್ದು ಒಂದು ಪ್ರಮುಖವಾದಂತ ಉದ್ದೇಶ. ಮತ್ತು ಈ ಆಕ್ಟ್ ನ ಅಡಿಯಲ್ಲಿ 100 ದಿನಗಳ ವರ್ಕ್ ಅನ್ನುವಂಥದ್ದು ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ನಲ್ಲಿ ಇಂಪಾರ್ಟೆಂಟ್ ಆಗುವಂತ ಒಂದು ಪಾಯಿಂಟ್ ಕೂಡ ಆಗುತ್ತೆ. ಯಾವುದೇ ಒಬ್ಬ ಲೇಬರ್ MG ನರೇಗಾದ ಅಡಿಯಲ್ಲಿ ನಾನು ಕೆಲಸ ಮಾಡ್ತೇನೆ ಅಂತ ಹೇಳಿ ಅಪ್ಲಿಕೇಶನ್ ಅನ್ನು ಸಬ್ಮಿಟ್ ಮಾಡಿದಂತ 15 ದಿನಗಳ ಒಳಗಾಗಿ ಆತನಿಗೆ ಕೆಲಸವನ್ನ ನೀಡಬೇಕಾಗುತ್ತೆ. ಒಂದು ವೇಳೆ ಆತನಿಗೆ 15 ದಿನಗಳ ಒಳಗಾಗಿ ಆ ಅಪ್ಲಿಕೇಶನ್ ಅನ್ನು ಸಬ್ಮಿಟ್ ಮಾಡಿ 15 ದಿನಗಳ ಒಳಗಾಗಿ ವೇಜ್ ಎಂಪ್ಲಾಯ್ಮೆಂಟ್ ಅನ್ನ ಆತನಿಗೆ ದೊರಕಿಸಿಕೊಡ್ಲಿಲ್ಲ ಅಂತಂದ್ರೆ ಅಂತ ಸಂದರ್ಭದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಅಲೋಯನ್ಸ್ ಅನ್ನ ಕೂಡ ಆತನಿಗೆ ನೀಡಬೇಕಾಗುತ್ತೆ. 15 ಡೇಸ್ ಒಳಗೆ ಆತನಿಗೆ ಕೆಲಸವನ್ನ ಕೊಡ್ಲಿಲ್ಲ ಅಂತ ಅಂದ್ರೆ. ಇದನ್ನ ಇಂಪ್ಲಿಮೆಂಟೇಷನ್ ಯಾರು ಮಾಡ್ತಾರೆ ಅಂತಂದ್ರೆ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಅವರು ಇದರ ಎಂಟೈರ್ ಇಂಪ್ಲಿಮೆಂಟೇಷನ್ ಅನ್ನ ಸ್ಟೇಟ್ ಗವರ್ಮೆಂಟ್ಗಳ ಅಸೋಸಿಯೇಷನ್ ಒಟ್ಟಿಗೆ ಮಾಡುವಂಥದ್ದು. ಪ್ರತಿಯೊಬ್ಬ ಅನ್ಸ್ಕಿಲ್ಡ್ ಲೇಬರಿಗೆ ಯಾರು ಇದರ ಅಡಿಯಲ್ಲಿ ರಿಜಿಸ್ಟರ್ ಆಗಿರ್ತಾನೆ ಅಂಥವ್ರಿಗೆ ಪ್ರತಿ ವರ್ಷವೂ ಕೂಡ 100 ದಿನಗಳಿಗೂ ಕೂಡ ಕಡಿಮೆ ಆಗದಂತೆ ಅಂದ್ರೆ ಮಿನಿಮಮ್ 100 ದಿನಗಳ ರೂರಲ್ ಎಂಪ್ಲಾಯ್ಮೆಂಟ್ ಅನ್ನ ನೀಡಬೇಕಾಗುತ್ತೆ ಅನ್ಸ್ಕಿಲ್ಡ್ ಲೇಬರ್ಗೆ ಯಾರು ಇದರಲ್ಲಿ ಕೆಲಸ ಮಾಡಬೇಕು ಇಚ್ಛೆ ಪಡ್ತಾರೆ ಅಂಥವ್ರಿಗೆ. ಇದರಿಂದ ಸೋಷಿಯಲ್ ಇನ್ಕ್ಲೂಷನ್ ಕೂಡ ಹೆಚ್ಚಾಗುವುದನ್ನು ಗಮನಿಸಬಹುದಾಗುತ್ತೆ ರೂರಲ್ ಪೂರ್ನ ಮಧ್ಯದಲ್ಲಿ. ಮತ್ತು ಗ್ರಾಮೀಣ ಭಾಗಗಳಲ್ಲಿ ಕೆರೆಗಳನ್ನ, ಕಟ್ಟೆಗಳನ್ನ, ಬಾವಿಗಳನ್ನ, ರೋಡ್ಸ್ಗಳನ್ನ, ಕ್ಯಾನಲ್ಸ್ಗಳನ್ನ ಇವುಗಳನ್ನ ಕ್ರಿಯೇಟ್ ಮಾಡಬಹುದಾಗುತ್ತೆ. ಈ ರೀತಿಯ ಕ್ರಿಯೇಷನ್ ಆಫ್ ಡ್ಯೂರೇಬಲ್ ಅಸೆಟ್ಸ್ ಅನ್ನ MG ನರೇಗಾದ ಅಡಿಯಲ್ಲಿ ಮಾಡಬಹುದಾಗುತ್ತೆ. ಅರ್ಬನ್ ಮೈಗ್ರೇಷನ್ ಏನು ರೂರಲ್ ಏರಿಯಾಸ್ ಇಂದ ಆಗುತ್ತೆ ಇದರಿಂದ ಅರ್ಬನ್ ಅಲ್ಲೂ ಕೂಡ ಕಾನ್ಸಂಟ್ರೇಷನ್ ಆಫ್ ಪೀಪಲ್ ಹೆಚ್ಚಾಗುವಂಥದ್ದು, ಈ ಎಲ್ಲ ಸಮಸ್ಯೆಗಳು ಆಗದೇ ಇರುವಂತೆ ನೋಡ್ಕೊಳ್ಳೋದಕ್ಕೆ ಬಂದಿರುವಂತ ಒಂದು ಸೊಲ್ಯೂಷನ್ ಅಂತ ಕೂಡ ಹೇಳ್ಬೋದು. ಇದರಿಂದ ಅರ್ಬನ್ ಮೈಗ್ರೇಷನ್ ಕೂಡ ಕಡಿಮೆ ಆಗುತ್ತೆ. ಈ MG ನರೇಗಾದಿಂದ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಕೂಡ ಹೆಚ್ಚು ಮಾಡಿದಾಗುತ್ತೆ ರೂರಲ್ ಲೇಬರ್ ಅನ್ನೇ ಬಳಸಿಕೊಂಡು. ಇಂದಿನ ಕಡೆಯ ಎಡಿಟೋರಿಯಲ್ ಫಾರ್ ಫಾರ್ಮ್ಸ್ ಅಂಡ್ ಫಾರ್ಮರ್ಸ್ ಅನ್ನೋದಾಗುತ್ತೆ. ಇದನ್ನು ನಾವು GS ಪೇಪರ್ 3 ಅಡಿಯಲ್ಲಿ ಇಶ್ಯೂಸ್ ರಿಲೇಟೆಡ್ ಟು ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಫಾರ್ಮ್ ಸಬ್ಸಿಡೀಸ್ ಅಂಡ್ MSP ಅನ್ನುವಂಥ ಸಿಲೆಬಸ್ ಅಡಿಯಲ್ಲಿ ಓದ್ಕೋಬಹುದಾಗುತ್ತೆ. ಇಲ್ಲಿ ಫಾರ್ಮ್ ಸೆಕ್ಟರ್ನ ಇಶ್ಯೂವಿನ ಬಗ್ಗೆ ಡಿಸ್ಕಸ್ ಮಾಡಲಾಗಿದೆ. ರಾಜೀವ್ ಗಾಂಧಿ ಕಿಸಾನ್ ನ್ಯಾಯ ಯೋಜನಾ ಬಗ್ಗೆ ನಾವು ಈ ಆರ್ಟಿಕಲ್ನಲ್ಲಿ ಡೀಟೇಲ್ ಆಗಿ ತಿಳ್ಕೊಳ್ಬಹುದಾಗುತ್ತೆ. ಈ ಒಂದು ಯೋಜನೆಯನ್ನ ಛತ್ತೀಸ್ಗಢ ರಾಜ್ಯ ಸರ್ಕಾರ ತಂದಿರುವಂಥದ್ದು. ಈ ಯೋಜನೆಯನ್ನ ಯಾವ ರಾಜ್ಯ ಸರ್ಕಾರ ತಂತು ಅನ್ನುವಂಥದ್ದು ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ನಲ್ಲಿ ಇಂಪಾರ್ಟೆಂಟ್ ಆಗ್ಬೋದು. ಈ ಯೋಜನೆಯ ಫಲಾನುಭವಿಗಳು ಯಾರು, ಈ ಯೋಜನೆಯ ಬೆನಿಫಿಟ್ಸ್ ಏನು, ಇವೆಲ್ಲವನ್ನ ಕೂಡ ನಾವು ತಿಳ್ಕೊಂಡಿರ್ಬೇಕಾಗತ್ತೆ. ಯಾಕೆಂದ್ರೆ ಪ್ರತಿಯೊಂದು ಸ್ಕೀಮ್ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ನಲ್ಲಿ. ಇದನ್ನ ರಾಜ್ಯ ಸರ್ಕಾರದವರು ತಂದಿದ್ರು ಕೂಡ ಈ ರೀತಿಯ ಸಂದರ್ಭದಲ್ಲಿ ಇದನ್ನ ಜಾರಿಗೆ ತಂದಿರುವಂಥದ್ದು ಮತ್ತು ರೈತರಿಗೆ ಇದು ಸಾಕಷ್ಟು ಅನುಕೂಲವನ್ನು ಉಂಟು ಮಾಡಿಕೊಡೋದ್ರಿಂದ ಈ ಒಂದು ಸ್ಕೀಮ್ ಅನ್ನ ಯಾವ ರಾಜ್ಯ ಸರ್ಕಾರದವರು ತಂದಿರುವಂಥದ್ದು ಮತ್ತು ಈ ಸ್ಕೀಮ್ನ ಅಡಿಯಲ್ಲಿ ಬರುವಂಥ ಇಂಪಾರ್ಟೆಂಟ್ ಕಾಂಪೊನೆಂಟ್ಸ್ ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಛತ್ತೀಸ್ಗಢ ರಾಜ್ಯ ಸರ್ಕಾರವು ರಾಜೀವ್ ಗಾಂಧಿ ಕಿಸಾನ್ ವಿಕಾಸ್ ಯೋಜನವನ್ನು ಜಾರಿಗೆ ತಂದಿದ್ದು ಇದರಿಂದ 18 ಲಕ್ಷ ಮಂದಿ ರೈತರುಗಳಿಗೆ ಆ ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರುವಂತ 18 ಲಕ್ಷ ರೈತರಿಗೆ ಇದು ನೆರವಾಗಲಿದೆ. ಈ 18 ಲಕ್ಷ ರೈತರ ಪೈಕಿ ಕೂಡ ಸ್ಮಾಲ್ ಅಂಡ್ ಮಾರ್ಜಿನಲ್ ಫಾರ್ಮರ್ಸ್ಗಳೇ 80% ಮಂದಿ ಇರುವಂತದ್ದು. ಸ್ಮಾಲ್ ಅಂಡ್ ಮಾರ್ಜಿನಲ್ ಅಂದ್ರೆ ಸಣ್ಣ ಮತ್ತು ಅತಿ ಸಣ್ಣ ರೈತರುಗಳಿಗೆ ಹೆಚ್ಚಾಗಿ ಇರುವಂತದ್ದು. ಹಾಗಾಗಿ ಈ ರೀತಿಯ ಸಣ್ಣ ಮತ್ತು ಅತಿ ಸಣ್ಣ ರೈತರುಗಳಿಗೆ ಹೆಚ್ಚಿನ ಫಲವನ್ನು ನೀಡುವಂತ ಯೋಜನೆ ಇದಾಗಿರುವಂತದ್ದು. ರೈಸ್ ಮತ್ತು ಮೇಯ್ಸ್ ಅನ್ನ ಬೆಳೆಯುವಂತ ರೈತರಿಗೆ 1 ಎಕರೆಗೆ 10,000 ರೂಪಾಯಿಯನ್ನ ನೀಡುವಂತದ್ದು ಮತ್ತು ಶುಗರ್ ಕೇನ್ ಅನ್ನ ಬೆಳೆಯುವಂತ ರೈತರಿಗೆ 1 ಎಕರೆಗೆ 13,000 ರೂಪಾಯಿಯನ್ನ ನೀಡುವಂತ ಯೋಜನೆ ಇದಾಗಿರುವಂತದ್ದು. ಇದರ ಮುಖಾಂತರವಾಗಿ DBT ಅಡಿಯಲ್ಲಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ನ ಅಡಿಯಲ್ಲಿ ರೈತರಿಗೆ ಹಣವನ್ನ ತಲುಪಿಸುವಂತದ್ದು ಈ ಯೋಜನೆಯ ಒಂದು ಮುಖ್ಯ ಉದ್ದೇಶ. ಇದರಿಂದಾಗಿ ರೂರಲ್ ಡಿಮ್ಯಾಂಡ್ ಕೂಡ ಹೆಚ್ಚಾಗುತ್ತೆ, ರೈತರಿಗೆ ಅಡಿಷನಲ್ ಫಂಡ್ಸ್ ಕೂಡ ದೊರಕದಂತಾಗುತ್ತೆ. ಅದು ಕೂಡ ಇಂಥ ಸಂದರ್ಭದಲ್ಲಿ ಈ ಒಂದು ಯೋಜನೆಯನ್ನ ಜಾರಿಗೆ ತಂದಿರುವಂತದ್ದು ಒಂದು ಸ್ವಾಗತಾರ್ಹವಾದಂತ ಮೆಜರ್ ಅಂತಾನೆ ಹೇಳ್ಬೋದಾಗುತ್ತೆ. ಈ ಹಣವನ್ನ 4 ಕಂತುಗಳ ರೂಪದಲ್ಲಿ ನೀಡಲಾಗುತ್ತೆ. ಛತ್ತೀಸ್ಗಢ ಸರ್ಕಾರ ಈ ರೀತಿಯ ಮೆಜರ್ ಅನ್ನ ಈಗ ಯಾಕೆ ತಗೊಂಡು ಬಂತು ಅಂತಂದ್ರೆ ಛತ್ತೀಸ್ಗಢದವರು ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನ ಈ ಹಿಂದೆ ಏನು ಕೇಂದ್ರ ಸರ್ಕಾರದವರು ನಿಗದಿ ಮಾಡಿದ್ರು ಅದಕ್ಕಿಂತಲೂ ಕೂಡ ಹೆಚ್ಚಿನ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನ ನೀಡೋದಕ್ಕೆ ನಿರ್ಧಾರ ಮಾಡಿದ್ರು. ಮತ್ತೆ ಕಡೆಯ ವರ್ಷದಲ್ಲಿ ಆ ರೀತಿಯಾಗಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನ ಹೆಚ್ಚಿಗೆಯಾಗಿ ನೀಡ್ತಾ ಇದ್ರು ಕೂಡ. ಆದ್ರೆ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರವು ನೀವು ಇಷ್ಟರ ಮಟ್ಟಿಗೆ MSP ಅನ್ನ ಅಂದ್ರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನ ನೀಡುವಂತದ್ದು ಸರಿಯಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರ ಹೇಳುವಂತದ್ದು. ಆದ್ರೆ ಛತ್ತೀಸ್ಗಢದ ರಾಜ್ಯ ಸರ್ಕಾರದವರು ರೈತರು ಬೆಳೆಯುವಂತ ಬೆಳೆಗೆ ಅವರಿಗಾಗುವಂತ ಕಾಸ್ಟ್ ಆಫ್ ಪ್ರೊಡಕ್ಷನ್ ಏನಿದೆ ಅದರ 150% ಭಾಗವಾದರೂ ಅವರಿಗೆ ಹಣ ದೊರಕಲಿ ಅನ್ನುವಂತ ಉದ್ದೇಶದಿಂದ MSP ಅನ್ನ ಹೆಚ್ಚುಗೊಳಿಸಿದ್ದು. ಆದ್ರೆ ಇದು ಸೆಂಟರ್ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರಿಂದ ಇಲ್ಲಿ ಒಂದು ದೊಡ್ಡ ಕಾಂಟ್ರವರ್ಸಿ ಆಯಿತು. ಹಾಗಾಗಿ ಛತ್ತೀಸ್ಗಢ ಸರ್ಕಾರ ಇದನ್ನ ರಾಜೀವ್ ಗಾಂಧಿ ಕಿಸಾನ್ ವಿಕಾಸ್ ಯೋಜನೆಯ ರೂಪದಲ್ಲಿ ರೈತರಿಗೆ ನೇರವಾಗಿ ಅವರ ಖಾತೆಗೆ ಹಣ ಹೋಗೋದ್ರಿಂದ ಕೂಡ ರೈತರಿಗೆ ಹೆಚ್ಚಿನ ಹಣ ದೊರಕಿಸಿದಂತಾಗುತ್ತೆ ಅಂತ ಹೇಳಿ ಈ ರೀತಿಯ ಒಂದು ಮಾರ್ಗವನ್ನ ತಂದಿರುವಂತದ್ದು. ಆದ್ರೆ ಇಲ್ಲೂ ಕೂಡ ನಾವು ಒಂದು ಲೂಪ್ ಹೋಲ್ ಅನ್ನ ನೋಡಬಹುದಾಗುತ್ತೆ. ಆಹಾರವನ್ನ ಎಲ್ಲರಿಗೂ ಕೂಡ ದೊರಕಿಸ್ಕೊಡುವಂತ ರೈತ ಅಥವಾ ಅಲ್ಲಿ ಕೆಲಸ ಮಾಡುವಂತ ಲೇಬರ್ ಏನಿರ್ತಾರೆ ಇವರು ಈ ಎಕನಾಮಿಕ್ ಪಿರಮಿಡ್ ನಲ್ಲಿ ಅವನು ಬಾಟಮ್ ಲೇಯರ್ ನಲ್ಲಿ ಇರೋದ್ರಿಂದ ಅವರಿಗೆ ಬೇಕಾಗುವಷ್ಟು ನ್ಯೂಟ್ರಿಷಿಯಸ್ ಫುಡ್ ಅನ್ನು ಕೂಡ ರೈತ ಅಥವಾ ಆತನ ಕುಟುಂಬ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಎಷ್ಟೋ ಬಾರಿ. ಈ ರೀತಿಯ ಯೋಜನೆಗಳ ಮುಖಾಂತರವಾಗಿ ಇನ್ಕಮ್ ಸಪೋರ್ಟ್ ಅನ್ನ ಮಾಡಿದ್ರೂ ಕೂಡ ಇದು ಲ್ಯಾಂಡ್ ಓನರ್ಸ್ ಗಳಿಗೆ ತಲುಪುತ್ತೆ. ಆದ್ರೆ ಅಲ್ಲಿ ಕೆಲಸ ಮಾಡುವಂತ ಟೆನೆಂಟ್ಸ್ ಗಳಿಗಾಗಿರ್ಬೋದು ಅಥವಾ ಲೇಬರರ್ಸ್ ಗಳಿಗಾಗಿರ್ಬೋದು ಅವರಿಗೆ ಇದು ತಲುಪದೇ ಇರಬಹುದು. ಈ ರೀತಿಯ ಲೂಪ್ ಹೋಲ್ ಅನ್ನ ಕೂಡ ಈ ಸ್ಕೀಮ್ಗಳು ಹೊಂದಿರುತ್ತೆ. ಆದ್ರೆ ಕಳೆದ ವರ್ಷ ಛತ್ತೀಸ್ಗಢ ನಲ್ಲಿ MSP ಯ ಬೆಲೆಯನ್ನೇ ಹೆಚ್ಚುಗೊಳಿಸಿದ್ರಿಂದ ಟೆನೆಂಟ್ಸ್ ಗಳು ಯಾರು
ಇದನ್ನ ಬಾಡಿಗೆ ಪಡ್ಕೊಂಡು ಈ ನೆಲದಲ್ಲಿ ಉಳುಮೆಯನ್ನ ಮಾಡಿದ್ರು, ಅದಕ್ಕೆ ಅಂತೇಳಿ ಕಷ್ಟಪಟ್ಟಿದ್ರು, ಅಂತವರಿಗೆ ಹೆಚ್ಚಿನ ದುಡ್ಡು ಅನ್ನುವಂಥದ್ದು ದೊರಕೋದಕ್ಕೆ ಸಾಧ್ಯ ಆಗಿತ್ತು. ಆದ್ರೆ ಈಗ ಈ ಸ್ಕೀಮ್ ನಲ್ಲಿ ಇದೊಂದು ಲೂಪ್ ಹೋಲ್ ಅನ್ನು ನಾವು ಕಾಣಬಹುದಾಗುತ್ತೆ. ಹಾಗಾಗಿ ಇದೇ ರಾಜ್ಯ ಸರ್ಕಾರ ಮತ್ತೊಂದು ಕ್ಯಾಶ್ ಟ್ರಾನ್ಸ್ಫರ್ ಸ್ಕೀಮ್ ಅನ್ನ ಲ್ಯಾಂಡ್ಲೆಸ್ ಲೇಬರರ್ಸ್ಗೂ ಕೂಡ ತಲುಪುವಂತೆ ಆಗ್ಲಿ ಅಂತ ಹೇಳಿ ಈಗ ಡಿಸೈನ್ ಮಾಡ್ತಿರೋದನ್ನ ಕೂಡ ನಾವು ನೋಡಬಹುದಾಗುತ್ತೆ. ಇದೇನೇ ಇದ್ರೂ ಕೂಡ ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ರೀತಿಯ ಇಂಟರ್ವೆನ್ಷನ್ಸ್ ಗಳಿಂದ ಒಂದು ಅಂಡರ್ಲೈಯಿಂಗ್ ಪ್ರಾಬ್ಲಮ್ ಏನಿದೆ, ನಾನ್ ರೆಮ್ಯುನರೇಟಿವ್ ನೇಚರ್ ಆಫ್ ಫಾರ್ಮಿಂಗ್, ಅಂದ್ರೆ ಈ ಫಾರ್ಮಿಂಗ್ ಅನ್ನುವಂತ ಕೆಲಸದಲ್ಲೇ ಸರಿಯಾದ ರೀತಿಯಲ್ಲಿ ರೆಮ್ಯುನರೇಷನ್ ಅನ್ನುವಂಥದ್ದು ದೊರಕ್ತಾ ಇಲ್ಲ. ಈ ಒಂದು ಸಮಸ್ಯೆಯನ್ನ ಈ ರೀತಿಯ ಸ್ಕೀಮ್ಸ್ ಗಳನ್ನ ತರೋದ್ರ ಮುಖಾಂತರವಾಗಿ ಕಂಪ್ಲೀಟ್ ಆಗಿ ನಿವಾರಿಸೋದಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿಯೇ ಕೇಂದ್ರ ಸರ್ಕಾರದವರು ಮೋರ್ ಮಾರ್ಕೆಟ್ ಡ್ರಿವನ್ ಅಪ್ರೋಚ್ ಅನ್ನ ಒಂದು ಸೊಲ್ಯೂಷನ್ ಆಗಿ ಈ ಸಮಸ್ಯೆಗೆ ಅಂತ ಹೇಳಿ ಪ್ರಪೋಸ್ ಮಾಡಿದ್ರು. ಆದರೆ ಈ ಪ್ಯಾಂಡಮಿಕ್ ನ ಸಂದರ್ಭದಲ್ಲಿ ಎಕನಾಮಿಕ್ ಕ್ರೈಸಿಸ್ ಉಂಟಾಗಿ ಪ್ಯಾಂಡಮಿಕ್ ಇಷ್ಟರ ಮಟ್ಟಿಗೆ ಹಬ್ಬಿರುವಂತಹ ಸಂದರ್ಭದಲ್ಲಿ ಈ ಸೊಲ್ಯೂಷನ್ ನಿಂದಲೂ ಕೂಡ ಸಾಕಷ್ಟು ಉಪಯೋಗಗಳನ್ನ ಪಡೆಯೋದು ಕಷ್ಟ ಆಗುತ್ತೆ. ಇಂಥ ಪ್ಯಾಂಡಮಿಕ್ ನ ಸಂದರ್ಭದಲ್ಲಿ ಎಷ್ಟೋ ಅಗ್ರಿಮೆಂಟ್ಸ್ ಗಳು, ಈ ಪ್ರೀವಿಯಸ್ ಅಗ್ರಿಮೆಂಟ್ಸ್ ಗಳೇನು ಅಗ್ರಿಕಲ್ಚರ್ ಎಕಾನಮಿಯ ವಿಚಾರವಾಗಿ ಮಾಡ್ಕೊಂಡಿದ್ರು, ಈ ಅಗ್ರಿಮೆಂಟ್ಸ್ ಗಳು ಕೂಡ ಇಂಥ ಸಂದರ್ಭದಲ್ಲಿ ಪ್ಯಾಂಡಮಿಕ್ ನ ಸಂದರ್ಭದಲ್ಲಿ ಕ್ವೆಶನಬಲ್ ಆಗ್ತಾ ಇದೆ. ಅಂದ್ರೆ ಇವುಗಳು ಕೂಡ ಫಲಪ್ರದವಾಗ್ತಾ ಇಲ್ಲ, ಇಲ್ಲಿ ಸಾಕಷ್ಟು ಉಪಯೋಗವನ್ನ ನೀಡ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ US ನಲ್ಲಿ ಫುಡ್ ಸಪ್ಲೈ ಚೈನ್ ಅನ್ನುವಂಥದ್ದು ಇನ್ಸ್ಟ್ರಕ್ಟಿವ್ ಆಗಿದೆ, ಎಫಿಷಿಯಂಟ್ ಆಗಿ ಸುಪ್ರೀಂಲಿ ಎಫಿಷಿಯಂಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಳ್ಳುವಂತ US ನಲ್ಲೂ ಕೂಡ ಪ್ಯಾಂಡಮಿಕ್ ಈ ರೀತಿಯಾಗಿ ಎರಪ್ಟ್ ಆಗಿದ್ರಿಂದ ಸರಿಯಾಗಿ ಡಿಮ್ಯಾಂಡ್ ಅನ್ನ ಮೀಟ್ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ, ಪ್ರೊಡ್ಯೂಸ್ ಕೂಡ ಸಾಕಷ್ಟು ವೇಸ್ಟ್ ಆಗ್ತಿರೋದನ್ನ ನೋಡ್ತಿದ್ದೇವೆ. ಎಕ್ಸ್ಟ್ರೀಮ್ಲಿ ಎಫಿಷಿಯಂಟ್ ಫುಡ್ ಸಪ್ಲೈ ಚೈನ್ ಅನ್ನು ಹೊಂದಿದೆ ಅಂತ ಹೇಳುವಂತ US ನಲ್ಲೇ ಈ ರೀತಿ ಆದ್ರೆ ಇನ್ನು ಭಾರತದ ಗತಿಯನ್ನು, ಭಾರತದಲ್ಲೂ ಕೂಡ ಈ ಹಿಂದೆ ಇರುವಂತ ಅಗ್ರಿಕಲ್ಚರಲ್ ಮ್ಯಾನೇಜ್ಮೆಂಟ್ಗೆ ಅಂತ ಹೇಳಿ ಇದ್ದಂತ ಯಾವುದೇ ಲಾಸ್ಗಳಾಗಿರ್ಬೋದು ಅಥವಾ ಪ್ರೀವಿಯಸ್ ಅಗ್ರಿಮೆಂಟ್ಸ್ಗಳಾಗಿರ್ಬೋದು, ಪ್ರೀವಿಯಸ್ ಆರ್ಗ್ಯುಮೆಂಟ್ಸ್ಗಳಾಗಿರ್ಬೋದು, ಯಾವುದರಿಂದ ಕೂಡ ಈ ಪ್ಯಾಂಡಮಿಕ್ ನ ಸಂದರ್ಭದಲ್ಲಿ ಸರಿಯಾದಂತ ಒಂದು ಉತ್ತರ ಅನ್ನುವಂಥದ್ದು ದೊರಕ್ತಾ ಇಲ್ಲ. ಹಾಗಾಗಿ ಭಾರತದವರು ಇನ್ನು ಮುಂದಾದ್ರೂ ಕೂಡ ಈ ರೀತಿಯ ಅಗ್ರಿಕಲ್ಚರಲ್ ಮ್ಯಾನೇಜ್ಮೆಂಟ್ ವಿಚಾರದಲ್ಲಿ ಒಂದು ಫ್ರೆಶ್ ಲರ್ನಿಂಗ್ ಅನ್ನ ಈ ಪ್ಯಾಂಡಮಿಕ್ ನಿಂದ ಕಲ್ಕೊಳ್ಬೇಕಾಗುತ್ತೆ. ಸಪ್ಲೈ ಚೈನ್ ಮೇಲೆ ನಾವು ಡಿಪೆಂಡೆಂಟ್ ಆಗಿರುವಂತ, ಅಂದ್ರೆ ಫುಡ್ ಸೆಕ್ಯೂರಿಟಿ ಡಿಪೆಂಡ್ ಆಗಿರುವಂತ ವಲ್ನರಬಿಲಿಟಿಯಿಂದ ನಾವು ಆಚೆ ಬರಬೇಕಾಗುತ್ತೆ. ಈ ಪ್ಯಾಂಡಮಿಕ್ ನಿಂದಲಾದ್ರೂ ಕೂಡ ನಾವು ಈ ರೀತಿಯ ಪಾಠಗಳನ್ನ ಕಲಿಬೇಕಾಗುತ್ತೆ ಅಂತ ಹೇಳಿ ಲೇಖಕರ ಅಭಿಪ್ರಾಯ ಆಗಿರುವಂತದ್ದು. ಈ ಫುಡ್ ಸಪ್ಲೈ ಚೈನ್ ನಲ್ಲಾಗಿರ್ಬೋದು, ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ ವಿಚಾರದಲ್ಲಾಗಿರ್ಬೋದು, ಅಥವಾ ಅವರುಗಳಿಗೆ ಒಂದು ರೈತರುಗಳಿಗೆ ಒಂದು ಹೆಚ್ಚಿನ ಇನ್ಕಮ್ ಅನ್ನ ಒದಗಿಸುವಂತದ್ದಾಗಿರ್ಬೋದು, ಈ ಎಲ್ಲದರಲ್ಲಿ ಈ ಹಿಂದೆ ಕೂಡ ಸಾಕಷ್ಟು ಸಮಸ್ಯೆಗಳು ಇತ್ತು ಅಗ್ರಿಕಲ್ಚರ್ ಸೆಕ್ಟರ್ ನಲ್ಲಿ. ಒಟ್ಟಾರೆಯಾಗಿ ಮೆಸ್ಸಿ ಲ್ಯಾಂಡ್ ರೆಕಾರ್ಡ್ಸ್ ಗಳಾಗಿರ್ಬೋದು, ಅನ್ಸೈಂಟಿಫಿಕ್ ಮತ್ತೆ ಅನ್ಸಸ್ಟೈನಬಲ್ ಕ್ರಾಪ್ ಪ್ಯಾಟರ್ನ್ಸ್ ಗಳಾಗಿರ್ಬೋದು, ಅಂದ್ರೆ ಸುಸ್ಥಿರವಾದ ರೀತಿಯಲ್ಲಿ ಕ್ರಾಪ್ ಪ್ಯಾಟರ್ನ್ಸ್ ಗಳನ್ನ ನಾವು ಬಳಸ್ತಾ ಇಲ್ಲ, ಸರಿಯಾದ ಪ್ಯಾಟರ್ನ್ ನಲ್ಲಿ ನಾವು ಬೆಳೆಗಳನ್ನ ಬೆಳೀತಾ ಇಲ್ಲ, ಮತ್ತು ಅವೈಜ್ಞಾನಿಕವಾದಂತ ಮೆಥಡ್ಸ್ ಗಳಲ್ಲಿ ನಾವು ಕ್ರಾಪ್ ಪ್ಯಾಟರ್ನ್ಸ್ ಗಳನ್ನ ಫಾಲೋ ಮಾಡ್ತಾ ಇರುವಂತದ್ದು. ಮಾರ್ಕೆಟ್ ಲಿಂಕೇಜ್ ಕೂಡ ಸರಿಯಾಗಿ ಇಲ್ಲದೆ ಇರೋದ್ರಿಂದ ಫಾರ್ಮರ್ಸ್ ಎಷ್ಟೋ ಬಾರಿ ವಲ್ನರಬಲ್ ಆಗ್ತಾರೆ, ಅಫಿಷಿಯಲ್ಸ್ ಗಳಿಂದ, ಮಧ್ಯವರ್ತಿಗಳಿಂದ, ಈ ರೀತಿಯ ವ್ಯಕ್ತಿಗಳಿಂದ ಎಕ್ಸ್ಪ್ಲಾಯ್ಟ್ ಆಗ್ತಿದ್ದಾರೆ ರೈತರು. ಈ ಎಲ್ಲ ಸಮಸ್ಯೆಗಳು ಈಗಾಗಲೇ ಇತ್ತು. ಇಂಥ ಸಂದರ್ಭದಲ್ಲಿ ಪ್ಯಾಂಡಮಿಕ್ ಕೂಡ ಬಂದಿರೋದ್ರಿಂದ ನಮ್ಮ ಅಗ್ರಿಕಲ್ಚರ್ ಸೆಕ್ಟರ್ ನಲ್ಲಿ ಪ್ರೀ ಎಕ್ಸಿಸ್ಟಿಂಗ್ ಮಾರ್ಬಿಡಿಟೀಸ್ ಇವೇನಿದಾವೆ ಇವುಗಳೊಟ್ಟಿಗೆ ಇನ್ನಷ್ಟು ಸಮಸ್ಯೆಗಳು ಸೇರ್ಕೊಂಡು ಅಗ್ರಿಕಲ್ಚರ್ ಸೆಕ್ಟರ್ ನಲ್ಲಿ ಈಗ ಸಾಕಷ್ಟು ಸಮಸ್ಯೆಗಳು ಉದ್ಭವ ಆಗಿದೆ ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ. ಇರಿಗೇಷನ್ ಫೆಸಿಲಿಟೀಸ್ ಸರಿಯಾಗಿಲ್ಲ, ಟೆಕ್ನಾಲಜಿಯನ್ನು ನಾವು ಸರಿಯಾಗಿ ಅಡಾಪ್ಟ್ ಮಾಡ್ಕೊಂಡಿಲ್ಲ, ಅಥವಾ ನಮ್ಮಲ್ಲಿ ಟೆಕ್ನಾಲಜಿಯ ಅಡಾಪ್ಟೇಷನ್ ಅನ್ನುವಂಥದ್ದು ಸಾಕಷ್ಟು ಮಟ್ಟಿಗೆ ಆಗೇ ಇಲ್ಲ. ಮತ್ತೆ ವೈಲ್ಡ್ ಲೈಫ್ ನೊಟ್ಟಿಗೆ ಎಷ್ಟೋ ಬಾರಿ ಕಾನ್ಫ್ಲಿಕ್ಟ್ ಆಗಿರುವಂಥದ್ದು. ಎಷ್ಟೋ ಬಾರಿ ನಾವು ಪೇಪರ್ನಲ್ಲಿ ಓದ್ತಾ ಇರ್ತೇವೆ, ಬೆಳೆಗಳೆಲ್ಲ ಬೆಳೆದಾಗಿರುತ್ತೆ, ಆದರೆ ಯಾವುದೋ ಪ್ರಾಣಿ ಬಂದು, ಕರಡಿಯೋ ಇನ್ಯಾವುದೋ ಪ್ರಾಣಿಯೋ ಬಂದು ಈ ಬೆಳೆಗಳನ್ನು ನಾಶ ಮಾಡಿ ಹೋಗಿದೆ ಅಂತ ಹೇಳಿ. ಈ ರೀತಿಯಾಗಿ ವೈಲ್ಡ್ ಲೈಫ್ ನೊಟ್ಟಿಗೆ ನಾವು ಕಾನ್ಫ್ಲಿಕ್ಟ್ಸ್ ಅನ್ನು ಹೊಂದಿದ್ದಾಗ ಈ ರೀತಿಯಾದಂಥ ಬೆಳೆದಂಥ ಬೆಳೆಗಳು ನಾಶ ಆಗುವಂಥ ಸಂಭವ ಕೂಡ ಇರುತ್ತೆ. ಮತ್ತು ವೆದರ್ ಮತ್ತೆ ಕ್ಲೈಮೇಟ್ ಪ್ಯಾಟರ್ನ್ಸ್ಗಳು ಚೇಂಜ್ ಆಗುವಂಥದ್ದು. ಈ ರೀತಿಯಾಗಿ ನಮ್ಮ ಅಗ್ರಿಕಲ್ಚರ್ ಸೆಕ್ಟರ್ ಅನ್ನುವಂಥದ್ದು ಪ್ರೀ ಎಕ್ಸಿಸ್ಟಿಂಗ್ ಮಾರ್ಬಿಡಿಟೀಸ್ಗಳಿಂದ ಈಗಾಗಲೇ ಸಫರ್ ಆಗ್ತಾ ಇತ್ತು, ಮತ್ತು ಪ್ಯಾಂಡಮಿಕ್ ನ ಸಂದರ್ಭದಲ್ಲೂ ಕೂಡ ಇನ್ನಷ್ಟು ಸಫರ್ ಆಗ್ತಾ ಇದೆ. ಹಾಗಾಗಿ ಈ ಫ್ರೆಶ್ ಎಕ್ಸಾಂಪಲ್ ಏನಿದೆ ಪ್ಯಾಂಡಮಿಕ್, ಇದರಿಂದ ಕೂಡ ನಾವು ಸಾಕಷ್ಟು ಪಾಠವನ್ನ ಕಲಿಯೋದ್ರ ಮುಖಾಂತರವಾಗಿ ಮುಂಬರುವಂತಹ ದಿನಗಳಲ್ಲಿ ಸೆಂಟರ್ ಅನ್ನುವಂಥದ್ದು MSP ಅನ್ನ ಅಟ್ಲೀಸ್ಟ್ ಕರೆಂಟ್ ಸೀಸನ್ಗಾದ್ರೂ ಕೂಡ ಅರ್ಲಿಯೆಸ್ಟ್ ಆಗಿ ಅನೌನ್ಸ್ ಮಾಡಬೇಕು, ಲೇಟ್ ಆಗಿ ಅನೌನ್ಸ್ ಮಾಡಬಾರ್ದು. ಇದರಿಂದ ಫಾರ್ಮರ್ಸ್ಗೆ ಅನ್ಸರ್ಟನಿಟೀಸ್ ಅನ್ನುವಂಥದ್ದು, ಲೇಟ್ ಆಗಿ MSP ಅನ್ನ ಅನೌನ್ಸ್ ಮಾಡಿದ್ರೆ ಫಾರ್ಮರ್ಸ್ಗೆ ಇರುವಂತಹ ಅನ್ಸರ್ಟನಿಟಿ ಇನ್ನಷ್ಟು ಹೆಚ್ಚಾಗುತ್ತೆ. ಹಾಗಾಗಿ ಸೆಂಟರ್ನವರು, ಕೇಂದ್ರ ಸರ್ಕಾರದವರು ಬೆಂಬಲ ಬೆಲೆಯನ್ನ ಆದಷ್ಟು ಶೀಘ್ರವೇ ಅನೌನ್ಸ್ ಮಾಡಿದ್ರೆ ಫಾರ್ಮರ್ಸ್ ಇನ್ನು ಮುಂದಾದ್ರೂ ಕೂಡ ಸರಿಯಾದ ಮೆಜರ್ಸ್ ಗಳನ್ನ ತಗೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ನಮ್ಮಲ್ಲಿರ್ತಕ್ಕಂಥ ಈ ಸಮಸ್ಯೆಗಳನ್ನ ನಾವು ಆದಷ್ಟು ಬೇಗ ನಿವಾರಿಸಬೇಕಾಗುತ್ತೆ. ಮತ್ತು ಈ ಪ್ಯಾಂಡಮಿಕ್ ಕಲಿಸಿದಂತ ಪಾಠದಿಂದ ಇನ್ನು ಮುಂದಾದ್ರೂ ಕೂಡ ಯಾವುದೇ ರೀತಿಯಾದಂತಹ ಪ್ಯಾಂಡಮಿಕ್ಸ್ ಗಳು ಬಂದಾಗ ಯಾವ ರೀತಿಯಾಗಿ ನಾವು ಸೆಲ್ಫ್ ಸಫಿಶಿಯಂಟ್ ಆಗಿರಬೇಕು, ಯಾವ ರೀತಿಯಾಗಿ ನಾವು ಅದನ್ನ ಎದುರಿಸಬೇಕು ಅನ್ನುವಂತ ಪ್ರಿಪರೇಷನ್ ಅನ್ನ ನಾವು ಹೊಂದಿರಬೇಕಾಗುತ್ತೆ ಅನ್ನುವಂಥದ್ದು ಈ ಲೇಖನದ ಒಟ್ಟಾರೆ ಆಶಯ ಆಗಿರುವಂಥದ್ದು. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.